ಎಲ್ಲರಿಗೂ ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನನಾ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಿಮಗೆ ಈ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಇದೆ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನನಗೆ ಒಂದು ಐಡಿಯಾ ಇದೆ ಏನು ಮಾಡಬೇಕಂತ. ಇದು ಯಾರಿಗೆ ಅಂದರೆ, ಈಗಿನ ಹೊಸದಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡಿರೋರಿಗೆ, ಎಕ್ಸ್ಪೆಷಲಿ ಲಾ ಆಫ್ ಅಸಂಪ್ಷನ್ ಬಗ್ಗೆ ತಿಳ್ಕೊಂಡವ್ರಿಗೆ. ನಾವು ಲಾ ಆಫ್ ಅಸಂಪ್ಷನಲ್ಲಿ ಕೆಲವೊಂದು ಟರ್ಮ್ಸ್ನ ಯೂಸ್ ಮಾಡ್ತೀವಿ, ಅದ್ರ ಬಗ್ಗೆ ನಿಮಗೆ ಅಷ್ಟು ಐಡಿಯಾ ಇರಲ್ಲ. ಈಗ ನಾನು ಪರ್ಸಿಸ್ಟ್ ಅಂತೀನಿ, ಅದಕ್ಕೆ ನಿಮಗೆ ಆನ್ಸರ್ ಗೊತ್ತಿರಲ್ಲ. ಅಥವಾ 3D 4D ಅಂತ ಮಾತಾಡ್ತೀವಿ, ಅದಕ್ಕೆ ನಿಮಗೆ ಗೊತ್ತಾಗಲ್ಲ ಏನು ಹೇಳ್ತಿದ್ದಾರೆ ಇವರು ಅನ್ಸುತ್ತೆ. ಅಥವಾ ಮೂಮೆಂಟ್ ನೋ ಮೂಮೆಂಟ್ ಈ ಥರ ಎಲ್ಲ ಹೇಳ್ತಾ ಇರ್ತೀನಿ. ಅಥವಾ ಮೈಂಡ್ ಸೆಟ್ ಮೇಂಟೈನ್ ಮಾಡಿ ಅಂತ ಹೇಳ್ತಿರ್ತೀನಿ. ಕೆಲವೊಂದು ವಿಷಯ ನಿಮಗೆ ಅರ್ಥ ಆಗಲ್ಲ. ಆ್ಯಂಡ್ ಅಸಂಪ್ಷನ್ ಅಂತ ಹೇಳ್ತೀನಿ, ಅದು ಅರ್ಥ ಆಗಲ್ಲ. ಅದು ಎಲ್ಲಾದರೂ ಎಲ್ಲ ವರ್ಡ್ಸ್ ಮೋಸ್ಟ್ ಆಫ್ ದ ಕಾಮನ್ ಆಗಿ ಯಾವುದನ್ನು ನಾವು ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿಯಲ್ಲಿ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ವರ್ಡ್ಸ್ನೂ ಕೂಡ ತಗೊಂಡು ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ಅದರದ್ರ ಮೀನಿಂಗ್ ಏನು, ಇದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಎಷ್ಟು ನಾಲೆಜ್ ಬೇಕೋ, ಮೀನ್ಸ್ ಬೇಸಿಕ್ ಗೊತ್ತಿರಬೇಕಲ್ವ ನಿಮಗೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಖಂಡಿತ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ನಿಮಗೆ ಖಂಡಿತ ಗೊತ್ತಾಗುತ್ತೆ 3D ಅಂದ್ರೇನು, ಪರ್ಸಿಸ್ಟ್ ಅಂದ್ರೇನು, 4D ಅಂತ ಅಂದ್ರೇನು, ಅಸಂಪ್ಷನ್ ಅಂತ ಅಂದ್ರೇನು, ಮೂಮೆಂಟ್ ಅಂತ ಅಂದ್ರೇನು, ನೋ ಮೂಮೆಂಟ್ ಅಂತ ಅಂದ್ರೇನು, ಇಪ್ಪೋ. ಸೊ ತುಂಬ ಟರ್ಮ್ಸ್ ಬರುತ್ತೆ ಮ್ಯಾನಿಫೆಸ್ಟೇಷನಲ್ಲಿ. ಅದೆಲ್ಲದ್ರ ಬಗ್ಗೆನೂ ನಾನು ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕನೂ ಈ ವಿಡಿಯೋ ವಾಚ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸ್ತು, ನಿಮ್ಮ ಒಪಿನಿಯನ್ ಏನು, ಅದನ್ನು ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ. ನಿಮ್ಮ ಸಕ್ಸಸ್ ಸ್ಟೋರೀಸ್ ಆಗಿದ್ದರೆ, ನಿಮಗೆ ಏನಾದರೂ ಸಕ್ಸಸ್ ಸ್ಟೋರೀಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ. ನೀವು ಕೂಡ ಲಾ ಆಫ್ ಅಸಂಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಬದಲಾವಣೆನ ನೀವು ನೋಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ನಂಬಿಕೆ ಅನ್ನೋದು ಬರುತ್ತೆ. ಎಸ್, ಲಾ ಆಫ್ ಅಸಂಪ್ಷನ್ ವರ್ಕ್ ಆಗುತ್ತೆ, ಎಸ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಎಸ್ ಇದು ರಿಯಲ್ ಅಂತ. ಸೊ ಈಗಿನ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬಂದಿರೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ಒಂದು ಸಹಾಯನ ಅವರಿಗೋಸ್ಕರ ಮಾಡಿ. ನಾನು ಆಲ್ರೆಡಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಕನ್ಫ್ಯೂಸ್ ಆಗುತ್ತೆ ಯಾವ ವರ್ಡ್ಸ್ ಬಗ್ಗೆ ಹೇಳಿದೆ, ಯಾವ ವರ್ಡ್ಸ್ ಬಗ್ಗೆ ಹೇಳಿಲ್ಲ ಅಂತ. ಕೆಲವೊಂದಿಷ್ಟು ವರ್ಡ್ಸ್ನ ಇಟ್ಕೊಂಡಿದ್ದೀನಿ ಇದ್ರ ಬಗ್ಗೆ ಮಾತಾಡಬೇಕಂತ. ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ. ಸ್ವಲ್ಪ ಪೇಷನ್ಸ್ ಬೇಕು ನನ್ನ ವಿಡಿಯೋ ನೋಡಬೇಕಂದ್ರೆ, ಬಿಕಾಸ್ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರೇ ಅಟ್ಲೀಸ್ಟ್ ಐ ಥಿಂಕ್ ಐಡಿಯಾ ಸಿಗುತ್ತೆ ಅಂತ ಅಂದ್ಕೊತೀನಿ. ನೀವು ಕೊನೆ ತನಕನೂ ನೋಡಿ. ಮೊದಲನೇದಾಗಿ ಮ್ಯಾನಿಫೆಸ್ಟೇಷನಲ್ಲಿ ಬೇಸಿಕ್ ಏನು, ಲಾ ಆಫ್ ಅಸಂಪ್ಷನ್. ಸೊ ಅಸಂಪ್ಷನ್, ಅಸ್ಯೂಮ್ ಮಾಡಿ, ಅಸಂಪ್ಷನ್ ಅಂತ ಅಂದರೆ ಏನು, ಅಥವಾ ಅಸ್ಯೂಮ್ ಮಾಡಿ ಅಂತ ಅಂದರೆ ಏನು ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಅಂದರೆ ಈಗಿನ ಸ್ಟಾರ್ಟಿಂಗ್ ಬಂದಿರೋರಿಗೆ ಅಸ್ಯೂಮ್ ಮಾಡಿ ಅಸ್ಯೂಮ್ ಮಾಡಿ ಅಸ್ಯೂಮ್ ಮಾಡಿ ಏನು ಅಸ್ಯೂಮ್ ಮಾಡಬೇಕು, ಈ ಥರ ನಮಗೆ ಡೌಟ್ಸ್ ಬರುತ್ತೆ. ಸೊ ಫಸ್ಟು ನಾನು ಬೇಸಿಕ್ ಆಗಿರೋದ್ರಿಂದ ಲಾ ಆಫ್ ಅಸಂಪ್ಷನ್ ಅಂತ ಅಂದರೆ ಏನು, ಅದನ್ನು ಸ್ಟೇಟ್ ಮಾಡಿ ಅಸ್ಯೂಮ್ ಅಂದರೆ ಏನು, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಸಂಪ್ಷನ್, ಲಾ ಆಫ್ ಅಸಂಪ್ಷನ್ ಇದು ಏನು ಸ್ಟೇಟ್ ಮಾಡುತ್ತೆ. ಒಂದು, ಇದು ಯೂನಿವರ್ಸಲ್ ಲಾ. ಹೇಗೆ ನಮಗೆ ಗ್ರಾವಿಟೇಷನ್ಗೆ ಒಂದು ಲಾ ಇದೆ, ಅದೇ ಥರ ಇದು ಕೂಡ ಒಂದು ಯೂನಿವರ್ಸಲ್ ಲಾ. ಅಂದರೆ ಹೋಲ್ ಯೂನಿವರ್ಸಿಗೆ ಅಪ್ಲೈ ಆಗುವಂಥ ಲಾ. ಏನಂತ ಅಂದರೆ, ನಾವು ಏನು ಸತ್ಯ ಅಂತ ಅಂದ್ಕೊತೀವಿ ಅದು ಸತ್ಯ ಆಗುತ್ತೆ. ಇದು ಲಾ, ಇದು ಸ್ಟೇಟ್ಮೆಂಟ್. ಅದು ನಾವು ಏನನ್ನ ಸತ್ಯ ಅಂದ್ಕೊತೀವಿ, ಯಾವುದು ಸತ್ಯ ಆಗುತ್ತೆ ಅಂತ ಅಂದ್ಕೊತೀವಿ ಅದು ಆಗುತ್ತೆ ಅಷ್ಟೇ. ಇದು ಬೇಸಿಕ್ ಲಾ ಆಫ್ ಅಸಂಪ್ಷನ್. ಇದು ಇಲ್ಲಿ ಅಸಂಪ್ಷನ್ ಅಂತ ಅಂದರೆ ಅಂದ್ಕೊಡೋದು, ಕಲ್ಪನೆ. ಸೊ ಈಗ ಅಸ್ಯೂಮ್ ಅನ್ನೋ ಟರ್ಮ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅರ್ಥ, ನೀವು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಬೇಕು. ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ದುಡ್ಡಿನ ಬಗ್ಗೆ ಒಳ್ಳೆ ಅಸಂಪ್ಷನ್ ಇಟ್ಕೊಳ್ಳಿ, ಅಥವಾ ದುಡ್ಡಿನ ಬಗ್ಗೆ ಒಳ್ಳೆ ಥರ ಅಸ್ಯೂಮ್ ಮಾಡ್ಕೊತಾ ಹೋಗಿ ಅಂತ ಅಂದರೆ, ನೀವು ದುಡ್ಡಿನ ಬಗ್ಗೆ ಇರೋ ಒಂದಿಷ್ಟು ಯೋಚನೆಗಳೇನಿರುತ್ತಲ್ಲ ನೋಡಿ,
ಅಸಂಪ್ಷನ್ ಇಸ್ ಈಕ್ವಲ್ಸ್ ಟು ಥಾಟ್ಸ್. ನೀವೇನೋ ಒಂದು ಅನ್ಕೊತೀರಾ ಅಂತ ಅಂದರೆ ಅದನ್ನು ಯಾವ ರೀತಿ ನೀವು ಅನ್ಕೊತೀರಾ, ಒಂದು ಯೋಚನೆ ಮೂಲಕನೇ ನೀವು ಅನ್ಕೊತೀರಾ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೇನೋ ಒಂದು ಅಂದ್ಕೊಳ್ಳಿ ಅಥವಾ ಅಸ್ಯೂಮ್ ಮಾಡಿ ಅಂತ ಅಂದರೆ ಅರ್ಥ, ಈಗ ದುಡ್ಡು ಬೇಕು ನನಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಂತ ಅಂದರೆ ನೀವು ಏನಂತ ಅಂದ್ಕೊಬೇಕು, ನನಗೆ ದುಡ್ಡು ಸಿಗುತ್ತೆ, ದುಡ್ಡು ನನಗೆ ಎಲ್ಲ ಡೈರೆಕ್ಷನ್ಸಿಂದನೂ ಬರುತ್ತೆ, ದುಡ್ಡಿಗೆ ನಾನು ಇವತ್ತು ಕಷ್ಟಪಡಬೇಕಾಗಿಲ್ಲ, ಈ ಥರ ನೀವು ಅಂದ್ಕೊಳ್ಳೋದೇ ಸತ್ಯ ಆಗುತ್ತೆ. ಇದು ಲಾ ಆಫ್ ಅಸಂಪ್ಷನ್ ಸ್ಟೇಟ್ ಮಾಡೋದು. ಸೊ ಅಸ್ಯೂಮ್ ಅಂತ ಅಂದರೆ ಅಂದ್ಕೊಳ್ಳೋದು ಅಂತ ಅರ್ಥ ಆಯಿತಾ, ಕಲ್ಪನೆ ಅಂತ ಅರ್ಥ ಅಥವಾ ಯೋಚನೆ ಅಂತ ಅರ್ಥ. ಸೊ ನೀವೇನು ಯೋಚನೆ ಮಾಡ್ತೀರಾ ಅದು ಸತ್ಯ ಆಗುತ್ತೆ, ನೀವು ಏನು ಅನ್ಕೊತೀರಾ ಅದು ಸತ್ಯ ಆಗುತ್ತೆ, ಅದನ್ನೇ ಇದು ಹೇಳೋದು. ಸೊ ಇಟ್ಸ್ ಅ ಬೇಸಿಕ್, ಅದನ್ನು ನಾನು ಇಲ್ಲಿ ಲೀಸ್ಟ್ ಡೌನ್ ಮಾಡ್ಕೊಂಡಿಲ್ಲ, ಆದರೂ ಕೂಡ ಯಾಕೆ ಹೇಳ್ತಾ ಅಂತಂದರೆ ನನಗೆ ಬಂತು. ಆ್ಯಂಡ್ ಆಫ್ಕೋರ್ಸ್ ಬೇಸಿಕ್ ಬಗ್ಗೆ ಎಲ್ರಿಗೂ ಗೊತ್ತಿರಬೇಕು. ಆಮೇಲೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅಸಂಪ್ಷನ್ ಅಂತ ಅಂದರೆ ಏನು, ಅಸ್ಯೂಮ್ ಅಂತ ಅಂದರೆ ಏನು ಅಂತ ಕ್ವಶನ್ ಬರಬಾರ್ದಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಡಿಸ್ಕ್ಲೇಮರ್, ನಿಮಗೆ ಹೊರಗಡೆ ಯಾವುದಾದ್ರೂ ವಾಯ್ಸ್ ಕೇಳಿಸ್ತಾ ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಿ. ಐ ಥಿಂಕ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ನ ಕಡಿಮೆ ಮಾಡೋದಕ್ಕೆ, ಬ್ಯಾಕ್ಗ್ರೌಂಡ್ ವಾಯ್ಸಸ್ನ. ಬಟ್ ಇಫ್ ನಾಟ್ ಆಗಲಿಲ್ಲ ಅಂತ ಅಂದರೆ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಥಿಂಕ್ ನೆಕ್ಸ್ಟ್ ವೀಡಿಯೋಸಿಂದ ಇದು ಯಾವುದೂ ರಿಪೀಟ್ ಆಗಲ್ಲ ಅಂತ ನಾನು ಅಂದ್ಕೊತೀನಿ, ಐ ಹೋಪ್. ಸೊ ಲೆಟ್ಸ್ ಬಿಗಿನ್. ಓಕೆ, ಮೊದಲನೇದಾಗಿ 3D 4D ಏನು, ಬಿಕಾಸ್ ಈ ಕ್ವಶನ್ ಅಂತೂ ಎಲ್ರಿಗೂ ಬರುತ್ತೆ. ಆ್ಯಂಡ್ ನಾನು ಇಲ್ಲಿ ನಿಮಗೆ ಡೈಮೆನ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಡೈಮೆನ್ಷನ್ಸ್ ಪ್ರಕಾರ ಹೋಗೋಕ್ಕೆ. ಬಟ್ ಈವನ್ ನೀವು ಡೈಮೆನ್ಷನ್ಸ್ ಪ್ರಕಾರ ಹೋದರೂ ಇದೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ 3D ಮತ್ತು 4Dಗೆ. ಬಟ್ ಆದರೆ ನಾನು ಇಲ್ಲಿ ಡೈಮೆನ್ಷನ್ಸ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಇಲ್ಲಿ ಮ್ಯಾನಿಫೆಸ್ಟೇಷನ್ ಟಾಪಿಕ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ಮ್ಯಾನಿಫೆಸ್ಟೇಷನಲ್ಲಿ ದ ಮೋಸ್ಟ್ ಕಾಮನ್ ವರ್ಡ್ಸ್ 3D ಮತ್ತು 4D ಅಂತ, ಅದಕ್ಕೋಸ್ಕರ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಬಂದುಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ನನಗೆ 5D ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, 6D ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, 7D ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಲೈಕ್ ಎಲ್ಲ ಡೈಮೆನ್ಷನ್ಸ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಿ ಅಂತ ದಯವಿಟ್ಟು ಕೇಳಬೇಡಿ. ಬಿಕಾಸ್ ನಾನು ಫೋಕಸ್ ಮಾಡ್ತಾ ಇರೋದು ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಮೇಲೆ ಮಾತ್ರ. ಸೊ ನಾನೇನಾದರೂ ಡೈಮೆನ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ಅದು ಔಟ್ ಆಫ್ ದ ಮ್ಯಾನಿಫೆಸ್ಟೇಷನ್ ಟಾಪಿಕ್ ಆಗುತ್ತೆ. ನಿಮಗೆ ಬೇಕಿದ್ದರೆ ಬೇಕಾದಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಡೈಮೆನ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರು, ಆ ವಿಡಿಯೋಸ್ನ ನೋಡಿ ತಿಳ್ಕೊಳ್ಳಿ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರುವಂತಹ ವಿಷಯಗಳನ್ನ ಮಾತ್ರ. ಮೊದಲನೇದಾಗಿ 3D ಅಂತ ಅಂದರೆ ಏನು, ನಾವು ಜೀವಿಸ್ತಾ ಇರೋದನ್ನ ನಾವು ಥರ್ಡ್ ಡೈಮೆನ್ಷನ್ ಅಂತ ಅನ್ಬೋದು. ಅಂದರೆ ನಾವು ಏನ ನೋಡ್ತೀವಿ, ಏನ ಕೇಳ್ತೀವಿ, ಏನ ಮಾತಾಡ್ತೀವಿ, ಅಥವಾ ನಮ್ಮ ಕಣ್ಣು ಮುಂದೆ ಅಥವಾ ನಮ್ಮ ಸೆನ್ಸಸ್, ಕಣ್ಣು, ಮೂಗು, ಸ್ಕಿನ್, ಮತ್ತು ಸ್ಮೆಲ್ ಮಾಡೋದಕ್ಕೆ ಮೂಗಿದೆ, ನೋಡೋದಕ್ಕೆ ಕಣ್ಣಿದೆ, ಮಾತಾಡೋದಕ್ಕೆ ಬಾಯಿದೆ, ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಇದೆ. ಸ್ಪರ್ಶ ಅಂತಂದರೆ ಟಚ್, ಅಂದರೆ ನಾನು ಈಗ ಏನೋ ಒಂದು ಮುಟ್ತಾ ಇದ್ದೀನಿ, ಸ್ಪರ್ಶ ನನಗದ್ರ ಫೀಲ್ ಆಗ್ತಿದೆ, ಅದನ್ನು ನಾನು 3D ಅಂತ ಕನ್ಸಿಡರ್ ಮಾಡ್ತೀನಿ. ಅಥವಾ ನಾನು ಏನೋ ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ, ದಟ್ ಈಸ್ ಥರ್ಡ್ ಡೈಮೆನ್ಷನ್. ನಾನು ಏನೋ ಕೇಳಿಸ್ಕೊತಾ ಇದ್ದೀನಿ ಇಲ್ಲಿ, ಓಕೆ, ಅದು ಥರ್ಡ್ ಡೈಮೆನ್ಷನ್. ಅಥವಾ ಒಟ್ಟು ಹಿಂಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸೆನ್ಸಸ್ಗೆ ಕಾಣಿಸುವಂಥದ್ದು, ಕೇಳಿಸುವಂಥದ್ದು ಎಕ್ಸ್ಪೀರಿಯನ್ಸ್, ನಾವೇನು ನಮ್ಮ ಸೆನ್ಸಸ್ ಮೂಲಕ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವೋ, ಅಂದರೆ ಕಣ್ಣು, ಕಿವಿ, ಕೈ, ಟಚ್, ಸ್ಪರ್ಶದ ಮೂಲಕ, ಶಬ್ದದ ಮೂಲಕ, ಮಾತಾಡೋದ್ರ ಮೂಲಕ, ಕೇಳೋದ್ರ ಮೂಲಕ, ನೋಡೋದ್ರ ಮೂಲಕ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವೋ ಇದನ್ನೆಲ್ಲ ಥರ್ಡ್ ಡೈಮೆನ್ಷನ್ ಅಂತ ಇಟ್ಕೊಳ್ಳಿ. ಬಿಕಾಸ್ 3D ಅಂದರೆ ಅದೇ. ಇನ್ ದ ವೇ ಇಗ್ನೋರ್ 3Dನ ಬಿಟ್ಟುಬಿಡಿ, 3Dನ ರಿಯಾಕ್ಟ್ ಮಾಡಬೇಡಿ. ಅಂದರೆ ಅರ್ಥ, ನೀವು ಏನೋ ನೋಡ್ತಾ ಇರ್ತೀರೋ, ಏನು ಕೇಳಿಸ್ಕೊತಿರ್ತೀರೋ, ಅಥವಾ ಏನು ಬೇರೆಯವ್ರು ನಿಮಗೆ ಮಾತಾಡ್ತಿರ್ತಾರೆ, ಅಥವಾ ನೀವೇ ಮಾತಾಡ್ತಿರ್ತೀರಾ, ಅಥವಾ ನೀವೇನು ಫೀಲ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ಬೋದು. ಈಗ ನಿಮಗೆ ಅದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಆ ಹೆಲ್ತ್ ಪ್ರಾಬ್ಲಮ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ. ಇನ್ಫ್ಯಾಕ್ಟ್ ನೀವು ಇವಾಗ ಹೇಳ್ತಾ ಇದ್ದೀರಾ ಐ ಆಮ್ ಹೆಲ್ತಿ ಅಂತ. ಬಟ್ ನಿಮ್ಮ 3D ವರ್ಡ್ ಅಂದರೆ ಇದು ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ಇದ್ರ ಕಣ್ಣಿಗೆ, ನನ್ನ ಕಣ್ಣಿಗೆ ಏನು ಕಾಣಿಸ್ತಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಪಿಂಪಲ್ ಆಯ್ತು ಅಂತ ಅಂದ್ಕೊಳ್ಳಿ ಕೈ ಮೇಲೆ, ಓಕೆ. ಸೊ ಈಗ ಅದನ್ನು ನೋಡ್ತಾ ಇರ್ತೀರಾ ನೀವು, ನಿಮ್ಗೆ ಅದು ಇರೋದು ಇಷ್ಟ ಆಗ್ತಿರಲ್ಲ. ಸೊ ಅದನ್ನು ನೀವು ಹೋಗಿಸ್ಬೇಕು, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಏನಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನನ್ನ ಕೈಯಲ್ಲಿ ಪಿಂಪಲ್ಸ್ ಇಲ್ಲ, ನನ್ನ ಕೈ ತುಂಬ ಸಾಫ್ಟ್, ಸ್ಮೂತ್ ಆಗಿದೆ, ಕ್ಲಿಯರ್ ಆಗಿದೆ, ಯಾವುದೇ ಥರ ಮಾರ್ಕ್ಸ್, ಪಿಂಪಲ್ಸ್ ಏನೂ ಇಲ್ಲ ಅಂತ ನೀವೇನೋ ಅಫರ್ಮೇಷನ್ಸ್ ಹೇಳ್ಕೊತಾ ಇದ್ದೀರಾ. ಬಟ್ ನಿಮ್ಮ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಾ ಅದನ್ನು,
ಬೇರೆಯವ್ರು ನಿಮ್ಗೆ ಹೇಳೋದನ್ನ ಬೇರೆಯವ್ರು ಬಂದು ನಿಮ್ಗೆ ಕೇಳ್ತಾ ಇರ್ತಾರೆ, ಏನದು ನಿನ್ನ ಕೈಯಲ್ಲಿ ಇದ್ದು ಪಿಂಪಲ್ ಇದೆಯಲ್ಲ ಅಂತ ಕೇಳ್ತಾ ಇರ್ತಾರೆ. ಅಥವಾ ನೀವು ಮುಟ್ದಾಗೆಲ್ಲ ಅದು ನಿಮಗೆ ಫೀಲ್ ಆಗ್ತಿರುತ್ತೆ, ನನ್ನ ಕೈಯಲ್ಲಿ ಪಿಂಪಲ್ಸ್ ಇದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಏನು ಮಾಡ್ತೀರಾ, ಕೈಯಲ್ಲಿ ಬೇಡ, ಕೈಯಲ್ಲಿ ಆಗಲ್ಲ, ಮುಖದಲ್ಲಿ ಆಗುತ್ತೆ. ಓಕೆ, ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತ ಫೀಲ್ ಮಾಡ್ಕೊತಿರ್ತೀರ, ಟಚ್ ಮಾಡಿದಾಗೆಲ್ಲ, ನೋಡಿದಾಗೆಲ್ಲ, ಬೇರೆಯವ್ರು ಹೇಳೋದು ಕೇಳಿದಾಗೆಲ್ಲ. ಸೊ ಏನು ಮಾಡಬೇಕು, ಇಗ್ನೋರ್ ಮಾಡಬೇಕು ಅಂತ ಹೇಳ್ತೀವಲ್ಲ, ದಟ್ ಈಸ್ 3D. ಓಕೆ, ಅಂದರೆ ನನ್ನ ಕಣ್ಣಿಗೆ ಏನು ಕಾಣಿಸುತ್ತೆ, ನನ್ನ ಕೈಗೆ ನಾನು ಏನು ಮುಟ್ಟಿದಾಗ ನನಗೇನು ನನ್ನ ಕೈಗೆ ಸೆನ್ಸ್ ಆಗುತ್ತೆ, ಫೀಲ್ ಆಗುತ್ತೆ, ಅಥವಾ ನಾನೇನು ಕೇಳಿಸ್ಕೊತಾ ಇರ್ತೀನಿ, ಏನು ಮಾತಾಡ್ತಿರ್ತೀನಿ, ಲೈಕ್ ಇದೆಲ್ಲನೂ ಕೂಡ 3Dಗೆ ಬರುತ್ತೆ. ನೆಕ್ಸ್ಟ್ 4D ಅಂತ ಅಂದರೆ ಏನು, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೇನೋ ಒಂದು ಯೋಚನೆ ಮಾಡ್ತಿದ್ದೀನಿ, ನನಗೆ ಗೊತ್ತು ಅದು ನನ್ನ ಕಣ್ಮುಂದೆ ನಡೀತಾ ಇಲ್ಲ ಅಂತ, ಆದರೆ ನಾನು ಏನೋ ಒಂದು ನನ್ನ ಮನಸ್ಸೊಳಗಡೆ ಯೋಚನೆ ಮಾಡ್ತಿದ್ದೀನಿ, ಅದನ್ನು ನಾವು 4D ಅಂತ ಹೇಳ್ತೀವಿ. ಓಕೆ, ಅಂದರೆ ನಾನು ಅಗೇನ್ ಒಂದು ಡಿಸ್ಕ್ಲೈಮರ್ ಕೊಡ್ತಿದ್ದೀನಿ, ನಾನು ಡೈಮೆನ್ಷನಲ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ನಾನು ಮ್ಯಾನಿಫೆಸ್ಟೇಷನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, 3D ಅಂತ ಅಂದರೆ ನಾವು ನೋಡೋದು, ಕೇಳೋದು, ಮಾತಾಡೋದು ಎಲ್ಲ. 4D ಅಂತ ಅಂದರೆ ನಮ್ಮ ಮನಸ್ಸೊಳಗಡೆ ಇರುವಂಥ ಒಂದು ಥಾಟ್, ನಮ್ಮ ಮನಸ್ಸೊಳಗಡೆ ನಾವು ಏನು ಯೋಚನೆ ಮಾಡ್ತಿರ್ತೀವಿ, ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತೀವಿ, ಅಥವಾ ಏನೋ ಒಂದು ಕಲ್ಪನೆ, ಇಮ್ಯಾಜಿನೇಷನ್ ಎಲ್ಲ ಒಂದೇ ಅಲ್ಲ, ಏನೋ ಒಂದು ಕಲ್ಪನೆ ಮಾಡ್ಕೊತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ಅದೆಲ್ಲ ಕೂಡ 4D ಆಗುತ್ತೆ. ಇದನ್ನೇ ಹೇಳೋದು 3D ರಿಯಲ್ ಅಲ್ಲ, 3D ಇಲ್ಯೂಷನ್, ಭ್ರಮೆ. ಬಿಕಾಸ್ ಅದನ್ನೇ ತಾನೇ ನಮ್ಮ ವೇದದಲ್ಲಿ, ಪುರಾಣದಲ್ಲಿ, ನಮ್ಮ ಗ್ರಂಥಗಳಲ್ಲಿ ಅದನ್ನೇ ತಾನೇ ಹೇಳಿರೋದು. 3D ಅಂತ ಅಂದರೆ ಅದು ಒಂದು ಮಾಯಾಲೋಕ ಅಂತ ಹೇಳಿ, ಮಾಯೆ ಅಂತ ಅನ್ನೋ ಟರ್ಮ್ನ ಆದರೂ ನೀವು ಕೇಳಿರ್ತೀರ ಅಲ್ವಾ. ಇಟ್ ಮೀನ್ಸ್ ಇದು ಯಾವುದು ಸತ್ಯ ಅಲ್ಲ, ಇಲ್ಯೂಷನ್. ನಮ್ಮ ಕಣ್ಮುಂದೆ ಕಾಣ್ತಿರೋದು, ನಾವು ನೋಡ್ತಿರೋದು, ಕೇಳ್ತಿರೋದು, ಅಂದರೆ ನಮ್ಮ ಸೆನ್ಸಸ್ಗೆ ಏನೇನು ಇದಾಗ್ತಿದೆಯಲ್ಲ, ಪರ್ಸೀವ್ ಅಂದರೆ ಗೊತ್ತಾಗ್ತಿದೆಯಲ್ಲ, ನಮ್ಮ ಸೆನ್ಸಸ್ ಯಾವುದನ್ನ ಸತ್ಯ ಅಂದ್ಕೊಂಡಿದೆ ಅಲ್ಲ, ಅದೆಲ್ಲ ಸುಳ್ಳು. ಯಾವುದು ಸತ್ಯ ಅಂತಂದರೆ ನಮ್ಮ ಮನಸ್ಸಲ್ಲಿ ಏನು ಯೋಚನೆಗಳಿದೆ, ನಮ್ಮ ಮನಸ್ಸಲ್ಲಿ ನಾವು ಪದೇ ಏನು ಯೋಚನೆ ಮಾಡ್ತಿರ್ತೀವಿ ಅದು ಸತ್ಯ, ನಾವೇನು ಕಲ್ಪನೆ ಮಾಡ್ಕೊತಿರ್ತೀವಿ ಅದು ಸತ್ಯ. ಯಾಕೆ ಸತ್ಯ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೂ ಮೀನಿಂಗ್ ಇದೆ. ಮತ್ತು ಲೈಕ್ ಏನಕ್ಕೆ ಸತ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡಿ, ನೀವು ಮನಸ್ಸಲ್ಲಿ ಯಾವುದನ್ನ ಪದೇ ಯೋಚನೆ ಮಾಡ್ತಿರ್ತೀರೋ ಅದೇ ನಿಮ್ಮ ಕಣ್ಮುಂದೆ ನಡೆಯೋದು. ಆಯಿತಾ? ಇವತ್ತೇನೇ ನಿಮ್ಮ ಕಣ್ಮುಂದೆ ಆಗಿದ್ರು, ಇವತ್ತು ನೀವೇನೇ ಕಣ್ಮುಂದೆ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಕೈಗೇನೋ ಫೀಲ್ ಆಗ್ತಾ ಇದೆ, ಅಥವಾ ನೀವೇನೋ ಕೇಳಿಸ್ಕೊತಾ ಇದ್ದೀರಾ, ಅಥವಾ ನೀವೇನೋ ಮಾತಾಡ್ತಾ ಇದ್ದೀರಾ, ಈಗ ಒಂದು ಟರ್ಮ್ ಮಾತಾಡ್ತಿದ್ದೀರಾ ಅಂತ ಅಂದರೂ ಕೂಡ ಅದು ನಿಮ್ಮ ಒಳಗಡೆ ಮನಸ್ಸಿಂದ ಮ್ಯಾನಿಫೆಸ್ಟ್ ಆಗಿರೋದು. ಅರ್ಥ ಆಯಿತಾ? ಇವತ್ತು ನಿಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಅಂದರೆ ಅದು ಮುಂಚೆ ನಿಮ್ಮ ಮನಸ್ಸೊಳಗಡೆ ಆಗಿರುತ್ತೆ, ಅದಾದ ನಂತರ ಹೊರಗಡೆ ಆಗಿರುತ್ತೆ. ಅದಕ್ಕೆ 4D ಅಂತ ಅನ್ನೋದು. ಸೊ 3D 4D ಅನ್ನೋ ಕ್ಲಾರಿಫಿಕೇಷನ್ ಏನು ಅಂತ ಅಂದರೆ, ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂತ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್, ಇದನ್ನು ನಾನು ಮರೆತೆ ಫಸ್ಟಿಗೆ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೋಡಿ, ಮ್ಯಾನಿಫೆಸ್ಟ್ ಅಂದರೆ ನನಗೇನೋ ಮನಸ್ಸಲ್ಲಿ ಒಂದು ಯೋಚನೆ ಇದೆ, ಆ ಯೋಚನೆ ಹೊರಗಡೆ ವ್ಯಕ್ತ ಆಗೋದು, ನಮ್ಮ ಕಣ್ಮುಂದೆ ವ್ಯಕ್ತ ಆಗೋದು. ಇದು 3D ಅಂದ್ಕೊಳ್ಳಿ, ಈ 3Dಯಲ್ಲಿ ವ್ಯಕ್ತ ಆಗೋದು. ಓಕೆ, ಮ್ಯಾನಿಫೆಸ್ಟ್ ಅನ್ನೋದು ಜಸ್ಟ್ ಬರೀ ಮ್ಯಾನಿಫೆಸ್ಟೇಷನಲ್ಲಿ ಅಷ್ಟೇ ಯೂಸ್ ಮಾಡ್ತಾರೆ ಅಂದ್ಕೊಬೇಡಿ. ಈ ವರ್ಡ್ನ ಅಭಿವ್ಯಕ್ತ ಆಗೋದು. ಈಗ ಫಾರ್ ಎಕ್ಸಾಂಪಲ್, ದೇವರು ಡಿಫ್ರೆಂಟ್ ಫಾರ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ವ್ಯಕ್ತ ಆಗ್ತಾರೆ ಅಂತ. ಓಕೆ, ಈಗ ಹೆಂಗೆ ಹೇಳ್ತಿರ್ವಲ್ಲ, ಈಗ ಒಂದು ದೇವರಿಗೆ ತೊಗೊಂಡ್ರೆ ಹಲವಾರು ಅವತಾರಗಳಿದೆ ಅಲ್ಲ, ಅದೇ ಥರ. ಅಂದರೆ ಡಿಫ್ರೆಂಟ್ ಫಾರ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತಾರೆ ಅಂದರೆ ಅರ್ಥ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾರೆ ಅಂತ ಅರ್ಥ. ಸೊ ಮ್ಯಾನಿಫೆಸ್ಟ್ ಅಂತ ಅಂದರೆ ನೀವು ಏನೋ ಒಂದನ್ನು ಅನ್ಕೊತೀರ, ಅದು ನಿಮ್ಮ ಕಣ್ಮುಂದೆ ವ್ಯಕ್ತ ಆಗುತ್ತೆ, ಅದಕ್ಕೆ ಮ್ಯಾನಿಫೆಸ್ಟ್ ಅಂತ ಅಂತಾರೆ. ನಿಮ್ಮ ಕಣ್ಮುಂದೆ ವ್ಯಕ್ತ ಆಗೋದಕ್ಕೆ ಯೂಸ್ ಮಾಡೋ ಟರ್ಮ್ ಮ್ಯಾನಿಫೆಸ್ಟ್ ಅಂತ. ಅರ್ಥ ಆಯ್ತಾ? ಮ್ಯಾನಿಫೆಸ್ಟೇಷನ್, ಮ್ಯಾನಿಫೆಸ್ಟ್ ಅಂದರೆ ಅರ್ಥ ನಿಮ್ಮ ಕಣ್ಮುಂದೆ ಏನೋ ಪ್ರಕಟ ಆಗ್ತಾ ಇದೆ, ವ್ಯಕ್ತ ಆಗ್ತಾ ಇದೆ, ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ. ಮ್ಯಾನಿಫೆಸ್ಟ್ ಅಂದರೆ ಎಲ್ಲ ಏನು ಅನ್ಕೊಂಡಿದ್ದೀರಾ, ಅಫರ್ಮ್ ಮಾಡೋದು, ವಿಜುವಲೈಸ್ ಮಾಡೋದು, ಅದೆಲ್ಲ ಮೆಥಡ್ಸ್. ಮ್ಯಾನಿಫೆಸ್ಟ್ ಅಂದರೆ ಅದು ಒಂದು ವರ್ಡ್, ಅದಕ್ಕೆ ಒಂದು ಮೀನಿಂಗ್ ಇದೆ. ಈಗ ಪ್ರತಿ ಒಂದು ಪದಗಳಿಗೂ ಕೂಡ ಒಂದೊಂದು ಅರ್ಥ ಇರುತ್ತೆ ತಾನೇ. ನೀವು ಎಲ್ಲ ಪದಗಳಿಗೂ ಒಂದೇ ಅರ್ಥ ಕೊಡ್ಕೊಂಡು ಹೋಗ್ತೀರಾ? ಮ್ಯಾನಿಫೆಸ್ಟೇ ಬೇರೆ, ಅಫರ್ಮೇಷನ್ನೇ ಬೇರೆ, ವಿಜುವಲೈಸೇಷನ್ ವೇಟ್ ಓಕೆ, ಮ್ಯಾನಿಫೆಸ್ಟೇ ಬೇರೆ, ಅಫರ್ಮ್ ಅನ್ನೋದೇ ಬೇರೆ ಪದ.
ಅರ್ಥ ಆಯ್ತಾ? 3D ಅನ್ನೋದೇ ಬೇರೆ ಪದ, ನನ್ನ ಹೆಸರು ಬೇರೆ ಪದ, ನಿಮ್ಮ ಹೆಸರು ಬೇರೆ ಪದ, ಎಲ್ಲಾನು ಹೆಂಗೆ ಮಿಕ್ಸಪ್ ಮಾಡ್ಕೊತೀರಾ ನೀವು? ತುಂಬ ಜನಕ್ಕೆ ಮ್ಯಾನಿಫೆಸ್ಟ್ ಅಂತ ಅಂದರೆ ಅಫರ್ಮ್ ಮಾಡೋದು, ಮ್ಯಾನಿಫೆಸ್ಟ್ ಅಂದರೆ ವಿಜುವಲೈಸ್ ಮಾಡೋದು, ಮ್ಯಾನಿಫೆಸ್ಟ್ ಅಂದರೆ ಸ್ಕ್ರಿಪ್ಟ್ ಮಾಡೋದು. ನೋ, ಮ್ಯಾನಿಫೆಸ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ, ವ್ಯಕ್ತ ಆಗೋದು, ಏನೋ ಒಂದು ನಿಮ್ಮ ಕಣ್ಮುಂದೆ ವ್ಯಕ್ತ ಆಗೋದು, ಒಟ್ಟು ಪ್ರಕಟ ಆಗೋದು. ಅರ್ಥ ಆಯ್ತಾ? ಏನು ಐ ವಾಂಟ್ ಟು ಸೇ ದರ್ಶನ ಆಗೋದು, ನಿಮ್ಮ ಕಣ್ಣಿಗೆ ದರ್ಶನ ಆಗೋದು, ಒಟ್ಟು ಪ್ರಕಟ ಆಗೋದು, ವ್ಯಕ್ತ ಆಗೋದು, ಅದನ್ನು ನಾವು ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂಮೆಂಟ್, ನೋ ಮೂಮೆಂಟ್. ನಾನು ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ಅಂದರೆ, ನನಗೆ ಒಂದೊಂದು ಸತಿ ನಾನು ಮೂಮೆಂಟ್ ನೋ ಮೂಮೆಂಟ್ ಅಂತ ಏನೋ ಫ್ಲೋ ಅಲ್ಲಿ ಟರ್ಮ್ಸ್ನ ಯೂಸ್ ಮಾಡ್ತಿರ್ತೀನಿ, ಬಟ್ ನನ್ನ ಮನಸ್ಸಿಗೆ ಒಳಗಡೆ ಬಂತು ನಾನು ಮೂಮೆಂಟ್ ನೋ ಮೂಮೆಂಟ್ ಅಂತ ಹೇಳ್ತಿರ್ತೀನಲ್ಲ, ಇವರಿಗೆಲ್ಲ ಅರ್ಥ ಆಗ್ತಿರುತ್ತಾ ಅಥವಾ ಸುಮ್ಮನೆ ಹೂ ಅಂತಿರ್ತಾರಾ ಅಂತ ನನಗೆ ಅನಿಸ್ತು ಸೀರಿಯಸ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೂಮೆಂಟ್ ಅಂದರೆ ಏನು, ನೋ ಮೂಮೆಂಟ್ ಅಂದರೆ ಏನು, ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ತುಂಬ ಈಸಿ ಮಾಡಿಕೊಡುತ್ತೆ ಅಂತ. ನೋಡಿ, ನಾನೇನು ಮಾಡೋಕ್ಕಾಗಲ್ಲ, ಕೆಲವೊಂದು ಟರ್ಮ್ಸ್ನ ನಾನು ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಹಾಗಂದ ತಕ್ಷಣ ನಾನು ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ, ಮಿಕ್ಸಪ್ ಮಾಡಿ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಅಂದ್ಕೊಂಬೇಡಿ. ನೋಡಿ, ಲಾ ಆಫ್ ಅಸಂಪ್ಷನ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಇಂಗ್ಲೀಷಲ್ಲಿ. ಓಕೆ, ಐ ಮೀನ್ಸ್ ಅದನ್ನು ಬರೆದವರು, ಅದನ್ನು ತಂದವರು, ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರು ನಾವೆಲ್ ಗಾಡೆಡ್ ಅವರು USA ಅವರು, ಓಕೆ, ಅಮೇರಿಕಾದವರು, ಇಂಗ್ಲೀಷಲ್ಲೇ ಇರೋದ್ರಿಂದ ಕನ್ನಡದಲ್ಲಿ ಯಾರೂ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಬರ್ದಿಲ್ಲ. ಈಗ ನೋಡಿ ಹೆಂಗಾಗುತ್ತೆ, ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಅದು ಬೇರೆ ಥರನೇ ಸೌಂಡ್ ಆಗುತ್ತೆ. ಈಗ ನೋಡಿ, ಅಫರ್ಮೇಷನ್, ದೃಢೀಕರಣ ಅಂತ ಅಂದರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಅಫರ್ಮೇಷನ್ ಅಂದ್ರೂ ಸ್ವಲ್ಪ ಬೇಗ ಪಿಕಪ್ ಮಾಡ್ತೀರಾ. ದೃಢೀಕರಣ ಅಂತ ಅಂದ್ಬಿಟ್ರೆ ನಿಮಗೂ ಏನು ಹೇಳ್ತಿದ್ದಾರೆ ಇವರು, ಯಾವುದೋ ಭಾಷೆ ಮಾತಾಡ್ತಿದ್ದಾರೆ ಅಂತ ಫೀಲ್ ಆಗಬಾರ್ದಲ್ಲ, ಅಟ್ಲೀಸ್ಟ್ ನಿಮಗೆ ನ್ಯಾಚುರಲ್ ಅಂತ ಫೀಲ್ ಆಗಬೇಕು. ನೋಡಿ, ಒಂದೊಂದು ವರ್ಡ್ಸ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಅದನ್ನು ಕನ್ನಡದಲ್ಲಿ ನಾನು ಅಷ್ಟು ಪ್ಯೂರ್ ಆಗಿ ನಿಮಗೆ ಅರ್ಥ ಏನು, ನಾನು ನಿಮಗೆ ಮೀನಿಂಗ್ನ ಅರ್ಥ ಮಾಡಿಸ್ಬೋದು, ಬಿಹೈಂಡ್ ಮೀನಿಂಗ್, ಬಟ್ ಅದನ್ನು ಕನ್ನಡದಲ್ಲಿ ನಾನು ಪ್ರತಿ ವರ್ಡ್ಸ್ನು ಕನ್ನಡದಲ್ಲಿ ಹಾಕಿ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಇಂಗ್ಲೀಷಲ್ಲೇ ಹೇಳ್ತಿದ್ದೀನಿ. ಸೊ ಮೂಮೆಂಟ್ ನೋ ಮೂಮೆಂಟ್ ಏನು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಈಗ ನೀವು ಈಗ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಲ್ವ, ಸೊ ಅಫರ್ಮೇಷನ್ಸ್ ಹೇಳ್ತಾ ಇರ್ತೀರ, ಸ್ಕ್ರಿಪ್ಟ್ ಮಾಡ್ತಿರ್ತೀರ, ವಿಜುವಲೈಸ್ ಮಾಡ್ತಾ ಇರ್ತೀರ, ಒಟ್ಟು ಏನೋ ಒಂದನ್ನು ನೀವು ಮಾಡ್ತಾ ಇರ್ತೀರ. ಅಂದರೆ ನಿಮಗೆ ಬೇಕಾಗಿರುವಂಥ ಡಿಸೈರ್ ರಿಸಲ್ಟ್ನ ನೀವು ಪಡೆಯೋದಕ್ಕೆ ಹೇಗೋ ಅಫರ್ಮೇಷನ್ಸ್ ಹೇಳ್ಕೊತಾ ಇರ್ತೀರ, ವಿಜುವಲೈಸ್ ಏನೋ ಸ್ಕ್ರಿಪ್ಟೋ ಏನೋ ಮಾಡ್ತಾ ಇರ್ತೀರ. ಈ ಮಾಡಬೇಕಾದ್ರೆ ನೋಡಿ, ಕೆಲವೊಬ್ಬರಿಗೆ ಓಕೆ, ಯಾರಿಗೆ ಜಾಸ್ತಿ ರೆಸಿಸ್ಟೆನ್ಸ್ ಇರಲ್ಲ, ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಇದು ನೆಕ್ಸ್ಟ್ ಹೇಳ್ತೀನಿ ನಾನು. ಯಾರಿಗೆ ಜಾಸ್ತಿ ನೆಗೆಟಿವ್ ಥಾಟ್ಸ್ ಇರಲ್ಲ, ಅಪೋಸಿಂಗ್ ಥಾಟ್ಸ್ ಆ ಥರ ಏನೂ ಇರಲ್ಲ, ಅವರು ಏನು ಮಾಡ್ತಾರೆ, ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡಿಬಿಡ್ತಾರೆ. ಅಂದರೆ ಅವ್ರು ಅಫರ್ಮ್ ಮಾಡ್ತಿರೋದು ಅವ್ರ ಕಣ್ಮುಂದೆ ಬೇಗನೆ ಕಾಣಿಸ್ಬಿಡುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಲೇಟಾಗಿ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಲೈಕ್ ಈಗಲೇ ತಕ್ಷಣವೇ ಕಾಣಿಸ್ಬೋದು, ಒಬ್ರಿಗೆ 1 ದಿನ ತೊಗೊಬೋದು, ಒಬ್ರಿಗೆ 3 ದಿನ ಆಗ್ಬೋದು. ಇಟ್ ಡಸಂಟ್ ಮ್ಯಾಟರ್, ಒಬ್ಬರಿಗೆ 1 ವಾರ ಆಗ್ಬೋದು. ನಾನು ಅದಕ್ಕಿಂತ ಎಕ್ಸ್ಟೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನಾನು ಯಾರಿಗೂ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ 1 ಮಂತ್ ತೊಗೊಳುತ್ತೆ, 1 ಇಯರ್ ತೊಗೊಳುತ್ತೆ, ಆ ಥರ ಲಿಮಿಟಿಂಗ್ ಬಿಲೀಫ್ಸ್ನ ಹಾಕೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಬಟ್ ನೀವು ಕರೆಕ್ಟಾಗಿ ಮೈಂಡ್ಸೆಟ್ ಮೇಂಟೈನ್ ಮಾಡಿದ್ದೆ ಆದರೆ ಅದು ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಬಟ್ ಇವಾಗ ಬಿಡಿ, ಈಗ ಕೆಲವೊಬ್ರಿಗೆ ಏನಾಗುತ್ತೆ, ಅಫರ್ಮ್ ಮಾಡ್ತಿರ್ಬೇಕಾದ್ರೆ ಅವ್ರು ಅಫರ್ಮ್ ಮಾಡ್ತಾ ಇರ್ತಾರಲ್ಲ, ಆ ಚೇಂಜಸ್, ಅದೇನು ಅಫರ್ಮ್ ಮಾಡ್ತಿರ್ತಾರಲ್ಲ ಅದನ್ನು ಅವರು ಕಣ್ಮುಂದೆ ನೋಡ್ತಾರೆ. ಅದನ್ನು ಮೂಮೆಂಟ್ ಅಂತ ಅಂತೀವಿ. ಅಂದರೆ ನೀವೇನೋ ಅಫರ್ಮ್ ಮಾಡ್ತಿದ್ದೀರಾ, ಅದು ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ ಅಂತಂದರೆ 3Dಯಲ್ಲಿ ಏನೋ ಮೂಮೆಂಟ್ ಆಗ್ತಾ ಇದೆ. ನಿಮ್ಮ ಡಿಸೈರ್ ನೀವೇನೋ ಅಫರ್ಮ್ ಮಾಡ್ತಿದ್ರೆ ಏನೋ ಒಂದು ಸ್ವಲ್ಪ ಮೂಮೆಂಟ್ ಆಗ್ತಿದೆ ಅಂತ. ನೋ ಮೂಮೆಂಟ್ ಅಂತ ಅಂದರೆ ನೀವು ಅಫರ್ಮ್ ಮಾಡ್ತಾ ಇರ್ತೀರ, ಅಫರ್ಮೇಷನ್ಸ್ ಹೇಳ್ಕೊತಿರ್ತೀರ, ಸ್ಕ್ರಿಪ್ಟ್ ಮಾಡ್ತಿರ್ತೀರ, ವಿಜುವಲೈಸ್ ಮಾಡ್ತಾ ಇರ್ತೀರ, ಬಟ್ ಆದರೆ ಅದ್ರ ರಿಲೇಟೆಡ್ ನೀವೇನು ಚೇಂಜಸ್ ನೋಡಲ್ಲ. ನಿಮ್ಮ 3Dಯಲ್ಲಿ ಅದ್ರ ಒಂದು ಸಿಂಗಲ್ ಪ್ರೂಫ್ ಕೂಡ ಕಾಣಿಸಲ್ಲ. ನೀವು ಅಫರ್ಮ್ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಏನು ಅದ್ರ ರಿಲೇಟೆಡ್ ಏನು ನಿಮ್ಗೆ ಆಗ್ತಾನೆ ಇಲ್ಲ ನಿಮ್ಮ 3Dಯಲ್ಲಿ. ಅದನ್ನು ನಾವು ನೋ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಮೂಮೆಂಟ್ ಅಂತ ಅಂದರೆ ನೀವು ಅಫರ್ಮ್ ಮಾಡ್ತಾ ಇದ್ದೀರಾ, ಅಫರ್ಮ್ ಮಾಡ್ತಿರೋದು ನಿಮಗೆ ಕಣ್ಮುಂದೆ ಕಾಣಿಸ್ತಿದೆ, ಆ ಥರ ಆದರೆ ಅದು ಮೂಮೆಂಟ್. ಓಕೆ, 3Dಯಲ್ಲಿ ಒಂದು ಸ್ವಲ್ಪ ಅದ್ರ ಮೂಮೆಂಟ್ ಕಾಣಿಸ್ತಿದೆ, ಅಥವಾ 3D ಮೂವ್ ಆಗ್ತಿದೆ, ನಾನೇನು ಹೇಳ್ತಿದ್ದೀನೋ ಅದು 3Dಯಲ್ಲಿ ನಡೀತಿದೆ. ನೋ ಮೂಮೆಂಟ್ ಅಂತ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅದು ನನ್ನ ಕಣ್ಮುಂದೆ ಆಗ್ತಾಯಿಲ್ಲ, 3Dಯಲ್ಲಿ ಆಗ್ತಾಯಿಲ್ಲ ಅಷ್ಟೇ. ಸೊ ನಾನೇನು ಹೇಳೋದು, ಮೂಮೆಂಟ್ ಆಗಲಿ ನೋ ಮೂಮೆಂಟ್ ಇರಲಿ, ಡೌಟ್ ಬರಲಿ, ಕ್ವಶನ್ಸ್ ಬರಲಿ, ನಿಮ್ಮ ಅಫರ್ಮೇಷನ್ಸ್ ಮಾಡ್ತಿದ್ರೆ ಅಫರ್ಮೇಷನ್ಸ್ ಕಂಟಿನ್ಯೂ ಮಾಡಿ, ಸ್ಕ್ರಿಪ್ಟಿಂಗ್ ಮಾಡ್ತಿದ್ರೆ ಸ್ಕ್ರಿಪ್ಟಿಂಗ್ ಕಂಟಿನ್ಯೂ ಮಾಡಿ, ವಿಜುವಲೈಸ್ ಮಾಡ್ತಿದ್ರೆ ವಿಜುವಲೈಸೇಷನ್ ಕಂಟಿನ್ಯೂ ಮಾಡಿ. ಗಿವ್ ಅಪ್ ಆನ್ ಆಗಬೇಡಿ ಈ ಒಂದು ಸ್ಟೇಜಲ್ಲಿ. ಸೊ ನೆಕ್ಸ್ಟ್ ಕಮ್ ಟು ದ ರೆಸಿಸ್ಟೆನ್ಸ್, ಲಿಮಿಟಿಂಗ್ ಬಿಲೀಫ್ಸ್, ನೆಗೆಟಿವ್ ಥಾಟ್ಸ್. ಇದೆಲ್ಲ ಒಂದು. ರೆಸಿಸ್ಟೆನ್ಸ್ ಅಂದರೆ ಏನು, ಅಪೋಸಿಂಗ್ ಥಾಟ್ಸ್. ಈಗ ನೀವು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ,
ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದರೆ ನೀವೇನು ಮಾಡಬೇಕು, ಯಾವುದೋ ಒಂದು ನಿಮ್ಮ ಕಣ್ಣು ಮುಂದೆ ವ್ಯಕ್ತ ಆಗಬೇಕಂದ್ರೆ ಮ್ಯಾನಿಫೆಸ್ಟ್ ಆಗಬೇಕು. ನಿಮ್ಗೊಂದು ಡಿಸೈರ್ ಇದೆ, ಆ ಡಿಸೈರ್ ನಿಮ್ಮ ಕಣ್ಣು ಮುಂದೆ ವ್ಯಕ್ತ ಆಗಬೇಕು. ಮ್ಯಾನಿಫೆಸ್ಟ್ ಆಗಬೇಕಂತಂದರೆ ನೀವು ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು. ಅದ್ರ ವಿರುದ್ಧ ರೀತಿ ಯೋಚನೆ ಮಾಡಿದ್ರೆ ನಿಮಗೆ ವಿರುದ್ಧ, ಈಗ ನೋಡಿ, ನೀವು ಸರಿಯಾಗಾದ್ರೂ ಯೋಚನೆ ಮಾಡಿ, ಹೆಂಗಾದ್ರೂ ಯೋಚನೆ ಮಾಡಿ, ನೀವು ಹೆಂಗೆ ಯೋಚನೆ ಮಾಡ್ತೀರೋ ಆ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ಈಗ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನನಗೆ ದುಡ್ಡು ಬೇಕು ಅಂತ ಅಂದ್ಕೊಂಡಿರ್ತೀನಿ. ಆ ದುಡ್ಡು ಬೇಕಂತ ನಾನು 1,000 ನನ್ನ ಹತ್ರ ಇದೆ, 1,000 ನನ್ನ ಹತ್ರ ಇದೆ, ಅಥವಾ 1,000 ನನ್ನ ಹತ್ರ ಬರುತ್ತೆ, 1,000 ನನಗೆ ಯಾರು ಕೊಡ್ತಾರೆ, ದುಡ್ಡು ನನ್ನ ಹತ್ರ ಇರೋದು ಈಸಿ, ಈ ಥರ ಅಫರ್ಮೇಷನ್ ಮಾಡ್ತಿರ್ತೀನಿ ಅಂತ ಅಂದ್ಕೊಳ್ಳಿ. ಈ ಥರ ಅಫರ್ಮೇಷನ್ಸ್ ನಾನು ಹೇಳ್ಕೊತಿದ್ದೀನಿ ಅಂತಂದರೆ ಈ ಅಫರ್ಮೇಷನ್ಸ್ ನನ್ನ ಪರ ಇದೆ ಅಂತ. ಬಿಕಾಸ್ ನನಗೆ ಬೇಕಾಗಿರೋದು ದುಡ್ಡು. ಸೊ ನನಗೆ ದುಡ್ಡು ಬೇಕು, ದುಡ್ಡಿಗೆ ಬರೋದಕ್ಕೆ ನಾನು ಯಾವ ಥರ ಅಫರ್ಮೇಷನ್ಸ್ ಬೇಕೋ ಅದನ್ನು ನಾನು ಹೇಳ್ಕೊತಾ ಇದ್ದೀನಿ. ಬಟ್ ಇದಕ್ಕೆ ಅಪೋಸಿಟ್ ಆಗಿ ನಾನು ಹೇಳ್ಕೊಂಡ್ರೆ, ಸಪೋಸ್ ದುಡ್ಡು ನನ್ನ ಹತ್ರ ಇರಲ್ಲ, 1,000 ಎಲ್ಲಿಂದ ಬರುತ್ತೆ, ಯಾರು ಕೊಡ್ತಾರೆ, ನಾನೇನು ಜಾಬ್ ಮಾಡ್ತಿದ್ದೀನ, ನಾನೇನು ಬಿಸ್ನೆಸ್ ಮಾಡ್ತಿದ್ದೀನ, ನನಗೆ ಯಾರು ಕೊಡ್ತಾರೆ, ಅಷ್ಟೊಂದು ದುಡ್ಡು ಎಲ್ಲ ಕೊಟ್ಬಿಡ್ತಾರೆ ಯಾರಾದರೂ, ಈ ಥರ ಡೌಟ್ಸ್, ಕ್ವಶನ್ಸ್, ನಿಮಗೆ ನೀವೇ ಒಂದು ನೆಗೆಟಿವ್ ಥಾಟ್ಸ್ ಕೊಟ್ಕೊತಿರಲ್ಲ, ಅದನ್ನು ರೆಸಿಸ್ಟೆನ್ಸ್ ಅನ್ನೋದು. ಅಂದರೆ ಅಪೋಸಿಂಗ್ ಥಾಟ್ಸ್, ವಿರುದ್ಧವಾದ ಯೋಚನೆಗಳಿರುತ್ತಲ್ಲ ನಿಮಗೆ ಒಂದಿಷ್ಟು, ಅಥವಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಕಾರಾತ್ಮಕ ಯೋಚನೆಗಳು, ನಿಮ್ಮ ಆಸೆ ವಿರುದ್ಧವಾಗಿ ಯೋಚನೆ ಮಾಡೋದನ್ನೇ ನಾನು ಏನಂತ ಹೇಳ್ತೀನಿ, ಐ ಕನ್ಸಿಡರ್ ಆಸ್ ರೆಸಿಸ್ಟೆನ್ಸ್, ನೆಗೆಟಿವ್ ಥಾಟ್ಸ್, ಲಿಮಿಟಿಂಗ್ ಬಿಲೀಫ್ಸ್, ಈ ಥರ ಹೇಳ್ಬೋದು. ಸೊ ನೆಕ್ಸ್ಟ್ ಲಿಮಿಟಿಂಗ್ ಬಿಲೀಫ್ಸ್ ಅಂದರೆ ಅದೇ ನಾನು ಹೇಳಿದ್ನಲ್ಲ, ತುಂಬ ಒಂದಿಷ್ಟು ಹಿಂಗಾಗಬೇಕಂದ್ರೆ ಹಿಂಗಾಗಬೇಕು, ಇದಾಗಬೇಕಂದ್ರೆ ಇದಾಗಬೇಕು, ಈ ಥರ ಏನೇನೋ ಒಂದಿಷ್ಟು ನಿಮಗೆ ನೀವು ವಿರುದ್ಧ ಅಂದರೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ನ ತುಂಬ್ಕೊಂಡಿರ್ತೀರ, ಅದೇ ರೆಸಿಸ್ಟೆನ್ಸ್, ಅದೇ ಲಿಮಿಟಿಂಗ್ ಬಿಲೀಫ್ಸ್. ಸೊ ನೆಕ್ಸ್ಟ್ ಪರ್ಸಿಸ್ಟ್ ಅಂದರೆ ಏನು? ನೀವು ಕೇಳಿರ್ತೀರ, ಪರ್ಸಿಸ್ಟ್ ಮಾಡಿ, ಡೋಂಟ್ ಗಿವ್ ಅಪ್, ಪರ್ಸಿಸ್ಟ್ ಮಾಡ್ತಾನೆ ಇರಿ. ಏನರ್ಥ ಪರ್ಸಿಸ್ಟ್ ಮಾಡಿ ಅಂತಂದರೆ, ಪರ್ಸಿಸ್ಟ್ ಅಂದರೆ ಏನು? ಯಾವಾಗಲೂ ಮತ್ತೆ ನಿಮಗೆ ನೀವು ಹೇಳ್ಕೊತಾ ಇರೋದು, ಅದೇನೇ ಸಿಚುವೇಶನ್ಸ್ ಇರಲಿ, ನಿಮ್ಮ 3Dಯಲ್ಲಿ ನೀವು ಎಷ್ಟೇ ಅಪೋಸಿಟ್ ನೋಡಲಿ, ನಿಮ್ಮ 3D ಎಷ್ಟೇ ಅಪೋಸಿಟ್ ಇರಲಿ, ಆ ಪರ್ಸಿಸ್ಟೆನ್ಸ್ ಅನ್ನೋದು ನೀವು ಬಿಡಬಾರ್ದು, ಪರ್ಸಿಸ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತೀವಿ. ಐ ಮೀನ್, ಈಗ ನೀವು ಜೋಶಲ್ಲೇನೋ 1 ವೀಕ್ ಅಫರ್ಮ್ ಮಾಡ್ತೀರಾ, ಎಲ್ಲ ಸರಿ ಹೋಗ್ತಿರೋದು 1 ವೀಕ್ ತನಕ, ಆಮೇಲೆ ಏನೋ ಒಂದು ರೀಸನಿಗೆ ಅಫರ್ಮ್ ಮಾಡಲ್ಲ. ಆವಾಗ ನಿಮಗೆ ಡೌಟ್ಸು, ನೆಗೆಟಿವ್ ಥಾಟ್ಸು, ಲಿಮಿಟಿಂಗ್ ಬಿಲೀಫ್ಸು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ನೀವೇನು ಮಾಡಿಬಿಡ್ತೀರಾ, ಇದಾಗಲ್ಲ, ಇದು ಪಾಸಿಬಲ್ ಇಲ್ಲ ಅಂತ ಬಿಟ್ಬಿಡ್ತೀರಾ. ಆವಾಗ ಬಂದು ಕೇಳ್ತೀರಾ, ನಾನು ಹೇಳೋದು ಪರ್ಸಿಸ್ಟ್ ಮಾಡಿ ಅಂತ. ಏನು ಹಂಗಂದರೆ, ಅಂದರೆ ನೀವು ಏನು ಮಾಡ್ತಿದ್ರಲ್ಲ ಇಷ್ಟು ದಿನ, ಅದನ್ನು ಕಂಟಿನ್ಯೂ ಮಾಡಿ. ಮತ್ತೆ ನಿಮಗೆ ಪ್ರತಿ ಸತಿನೂ ನೆಗೆಟಿವ್ ಆಗಿ ಥಾಟ್ ಬಂದಾಗ ನೀವು ಪಾಸಿಟಿವ್ ಆಗಿ ನಿಮಗೆ ನೀವು ರಿಮೈಂಡ್ ಮಾಡ್ಕೊಬೇಕು. ನೋಡಿ, ಇಟ್ಸ್ ಲೈಕ್ ರಿಮೈಂಡರ್ ಆಯಿತಾ. ಈಗ 1 crore ಯೂಶ್ವಲಿ 1 crore ನನ್ನ ಹತ್ರ ಇರುತ್ತೆ ಅಂತ ಯಾರು ಮೀನ್ಸ್ ನಿಮಗೆ ನೀವೇ ಅಂದ್ಕೊಳ್ಳಿ, ನಿಮ್ಮ ಹತ್ರ ಇದೆ 1 ಕೋಟಿ ಅಂತ ನಂಬ್ತೀರಾ? ಇಲ್ಲ, ಅದು ನಿಮಗೆ ಸ್ವಲ್ಪ ಕಷ್ಟ, ಕಾಂಪ್ಲಿಕೇಟೆಡ್ ಅನಿಸುತ್ತೆ, ನಿಮಗೆ ಕ್ವಶನ್ಸ್ ಬರುತ್ತೆ ಹೆಂಗೆ ಏನು ಅಂತ ಇಲ್ಲ. ಈಗ 1 crore ಇದೆ ಅಂತ 1 ವೀಕ್ ಅಫರ್ಮ್ ಮಾಡ್ತಿರ್ತೀರ, ಯಾವ ನೆಗೆಟಿವ್ ಥಾಟ್ಸ್ ಇರಲ್ಲ, ಡೌಟ್ಸ್ ಇರಲ್ಲ, ಏನು ನಿಮಗೆ ರೆಸಿಸ್ಟೆನ್ಸ್ ಅನ್ನೋದೇ ಇರಲ್ಲ. ಇದ್ರೂ ಸ್ವಲ್ಪ ಇದ್ರೂ ನೀವು ಮೈಂಡ್ಸೆಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ನಿಮಗೆ ಮತ್ತೆ ಆ ಡೌಟ್ಸು, ಲಿಮಿಟಿಂಗ್ ಬಿಲೀಫ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತೀರಾ, ಗಿವ್ ಅಪ್ ಮಾಡ್ತೀರಾ. ಪರ್ಸಿಸ್ಟ್ ಮಾಡಿ ಅಂತಂದರೆ ರಿಮೈಂಡ್ ಮಾಡ್ತಾ ಹೋಗಿ. ನೋಡಿ, ನಿಮ್ಮ ಹತ್ರ 1 ಕೋಟಿ ಇದೆ ಅನ್ನೋದು ನಿಮಗೆ ಒಂದು ಹೊಸ ಯೋಚನೆ ಅಲ್ವಾ, ಅದು ಹೊಸ ಥಾಟ್ ಅಲ್ವಾ. ಇಷ್ಟು ದಿನ ನೀವು ಏನಂತ ಕನ್ಸಿಡರ್ ಮಾಡ್ತಿರ್ತೀರಿ, ನನಗೆ 1 crore ನನ್ನ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ, ನಾನು ಅಷ್ಟು ದುಡ್ಡು ಇಟ್ಕೊಳಕ್ಕೆ ನಾನು ವರ್ತ್ ಇಲ್ಲ, ನನಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ, ದುಡ್ಡನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ, ಈ ಥರ ಯೋಚನೆಗಳನ್ನ ನೀವು ಇಷ್ಟು ದಿನ ಮಾಡ್ಕೊಂಡು ಬಂದಿರ್ತೀರ. ಸಡನ್ನಾಗಿ ನನ್ನ ಹತ್ರ 1 ಕೋಟಿ ಇದೆ ಅಂತಂದರೆ ನಿಮ್ಮ ಮನಸ್ಸು ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಬೇಕು? ಸೊ ಅದಕ್ಕೆ ಟೈಮ್ ಬೇಕಾಗುತ್ತೆ. ನೀವೇನು ಮಾಡಬೇಕು, ಪ್ರತಿ ಸತಿನೂ ನಿಮಗೆ ಅದ್ರ ಬಗ್ಗೆ ನೆನಪಾದಾಗ, ಡೌಟ್ ಬಂದಾಗ, ನನ್ನ ಹತ್ರ 1 ಕೋಟಿ ಇಲ್ಲ ಅಂತ ನಿಮ್ಮ ಮೈಂಡಿಗೆ ಬಂತಾದರೆ ನನ್ನ ಹತ್ರ 1 ಕೋಟಿ ಇದೆ, ಡೌಟ್ ಬಂತಂದರೆ 1 ಕೋಟಿ ಇದೆ, ಲೈಕ್ ಇದೆ ಅಷ್ಟೇ, 1 ಕೋಟಿ ಇದೆ ಅಷ್ಟೇ. ಅದು ಹೆಂಗೆ ಬರುತ್ತೆ, ಯಾರು ತಂದು ಕೊಡ್ತಾರೆ, ಆ ಕ್ವಶನ್ಸು, ಆ ಡೌಟ್ಸ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ನೀವು ನಿಮಗೆ ರಿಮೈಂಡ್ ಮಾಡಬೇಕು. ಅದನ್ನು ಪರ್ಸಿಸ್ಟ್ ಅನ್ನೋದು. ನನ್ನ ಹತ್ರ 1 ಕೋಟಿ ಇದೆ, ನೋ ಮ್ಯಾಟರ್ ವಾಟ್, ಅದೇನೇ ಸಿಚುವೇಶನ್ ಇರಲಿ, ಕಣ್ಮುಂದೆ ಏನೇ ಅಪೋಸಿಟ್ ಕಾಣಿಸ್ತಿರಲಿ, ಅದನ್ನು ಇಗ್ನೋರ್ ಮಾಡಬೇಕು. 1 ಕೋಟಿ ಇದೆ ಅನ್ನೋದನ್ನ ನೀವು ನಿಮ್ಮ ಮೈಂಡಿಗೆ ಮೆಸೇಜ್ ಕೊಡಬೇಕು. ಅದನ್ನು ಪರ್ಸಿಸ್ಟೆನ್ಸ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ವೇವರಿಂಗ್ ಅನ್ನೋದು ಒಂದು ಬರುತ್ತೆ. ವೇವರಿಂಗ್ ಅಂದರೆ ಏನು? ನೀವು ಮಾಡ್ತಿರ್ತೀರಲ್ಲ, ಆ್ಯಂಡ್ ವಿಕ್ಟಿಮ್ ಮೆಂಟಾಲಿಟಿ, ವೇವರಿಂಗ್, ಇದೆರಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಒಂದಿಷ್ಟಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಉಳಿದಿದ್ದನ್ನ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನಾನು ಅಂದ್ಕೊಂಡೆ ತುಂಬ ಬೇಗ ಎಕ್ಸ್ಪ್ಲೇನ್ ಮಾಡಿಬಿಡ್ಬೋದಂತ, ಬಟ್ ಯಾಕೋ ತುಂಬ ಲಾಂಗ್ ಆಗುತ್ತೆ ಅಂತ ಫೀಲ್ ಆಗ್ತಿದೆ. ಅದಕ್ಕೋಸ್ಕರ ವೇವರಿಂಗ್ ಅಂದರೆ ಏನು, ವಿಕ್ಟಿಮ್ ಮೆಂಟಾಲಿಟಿ ಅಂದರೆ ಏನು ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದಿಷ್ಟು ಬರ್ಕೊಂಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಉಳಿದಿದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ
ಈಗ ವೇವರಿಂಗ್ ಅಂದರೆ ಏನು? ಈಗ ನೀವು ಅಫರ್ಮ್ ಮಾಡ್ತಿರ್ತೀರಲ್ಲ, ಮಧ್ಯ ನಿಮಗೆ ಡೌಟ್ಸು, ನೆಗೆಟಿವ್ ಥಾಟ್ಸ್, ಮತ್ತು ಇದೆಲ್ಲ ಪಾಸಿಬಲ್ಲ ಅಂತ ಕ್ವಶನ್ಸ್ ಬರುತ್ತೆ, ಹೆಂಗಾಗುತ್ತೆ ಅಂತ ಕ್ವಶನ್ಸ್ ಬರ್ತಿರುತ್ತೆ, ಅಪೋಸಿಂಗ್ ಥಾಟ್ಸ್ ಬರ್ತಿರುತ್ತಲ್ಲ, ಇದನ್ನೇ ವೇವರಿಂಗ್ ಅನ್ನೋದು. ಇನ್ಸ್ಟೆಡ್ ಆಫ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ನಂಬಕ್ಕಾಗ್ತಾ ಇಲ್ಲ, ಅದೇನೋ ಫೀಲ್ ಆಗ್ತಿಲ್ಲ, ನಂಗೆ ಹಿಂಗೆಲ್ಲ ಆಗ್ತಿದೆ ಅನ್ನೋದ್ರ ಬದಲು ವೇವರಿಂಗ್ ಅಂತ ಹೇಳ್ತಾರೆ. ಐ ಮೀನ್ ನಿಮ್ಮ ಮೈಂಡ್ ಒಂದೇ ಥರ ಥಿಂಕ್ ಮಾಡಲ್ಲ. ಈಗ ಒಂದು ಮೂಮೆಂಟಿಗೆ ನೀವೇನು ಥಿಂಕ್ ಮಾಡ್ತೀರಾ, ಈ ಡಿಸೈರ್ ನನಗೆ ಸಿಗುತ್ತೆ, ಅದು ಪಾಸಿಬಲ್ ಇದೆ, ಅದು ನನ್ನ ಹತ್ರನೇ ಇದೆ ಅಂತ ಒಂದು ಮೂಮೆಂಟಿಗೆ ಥಿಂಕ್ ಮಾಡ್ತೀರಾ. ಇನ್ನೊಂದು ಮೂಮೆಂಟಿಗೆ ಅದು ನನಗೆ ಸಿಗಲ್ಲ, ಅಥವಾ ಹೆಂಗೆ ಸಿಗುತ್ತೆ, ಅದು ಪಾಸಿಬಲ್ಲ ನನಗೆ, ಈ ಥರ ಥಿಂಕ್ ಮಾಡ್ಕೊಂಡು ಹೋಗ್ತೀರಾ. ಇದನ್ನೇ ವೇವರಿಂಗ್ ಅನ್ನೋದು. ಅಂದರೆ ಡೌಟ್ ಪಡೋದು, ಕ್ವಶನ್ಸ್ ಇದಕ್ಕಿದಂಗೆ ಸಡನ್ನಾಗಿ ಕ್ವಶನ್ಸ್ ಬರ್ತಾ ಹೋಗೋದು, ನಂಬೋದಕ್ಕೆ ಕಷ್ಟ ಆಗೋದು, ಲೈಕ್ ಒದ್ದಾಡೋದು, ಆ ಟಾಪಿಕ್ ಇಟ್ಕೊಂಡೆ ಒದ್ದಾಡೋದು, ಅದಕ್ಕೆ ಸಿಂಪಲ್ ಆಗಿ ವೇವರಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಕ್ಟಿಮ್ ಮೆಂಟಾಲಿಟಿ ಅಂತ ಅಂದ್ರೇನು? ವಿಕ್ಟಿಮ್ ಮೆಂಟಾಲಿಟಿ ಸೊ ಇದನ್ನ ಆ್ಯಕ್ಚುಲಿ ನನ್ಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನಾನು ಎಲ್ಲೂ ಯೂಸ್ ಮಾಡಿಲ್ಲ. ಬಿಕಾಸ್ ನಾನು ಕನ್ನಡದಲ್ಲಿ ಹೇಳ್ತಾ ಈ ಟರ್ಮ್ನ ಎಲ್ಲೂ ನಾನು ಯೂಸ್ ಮಾಡಿಲ್ಲ. ಬಟ್ ಕೆಲವೊಬ್ಬರು ಯಾರು ಇಂಗ್ಲೀಷಲ್ಲಿ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ನೋಡ್ತೀರಾ ಅವರಿಗೆ ಗೊತ್ತಿರುತ್ತೆ ವಿಕ್ಟಿಮ್ ಮೆಂಟಾಲಿಟಿ ಅನ್ನೋ ಟರ್ಮ್ನ ನೀವು ಕೇಳಿರ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಕ್ಟಿಮ್ ಮೆಂಟಾಲಿಟಿ ಅಂತ ಅಂದರೆ ಓಲ್ಡ್ ಮೈಂಡ್ ಸೆಟ್. ಓಕೆ, ನೋಡಿ, ನನಗಂತೂ ಗೊತ್ತಿರೋ ಥರ ನೀವು ಮ್ಯಾನಿಫೆಸ್ಟೇಷನ್ಗೆ ಬಂದರೆ ಒಂದು 3-4 ಓಕೆ ಅಂದ್ಕೊಳ್ಳಿ, ಒಂದಿಷ್ಟು ಥಿಂಗ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ಮ್ಯಾನಿಫೆಸ್ಟೇಷನ್ಗೆ ಬಂದು ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ನಿಮ್ಮ ಮೈಂಡ್ ಸೆಟ್ಟಲ್ಲಿ ತುಂಬ ಶಿಫ್ಟ್ ಆಗುತ್ತೆ, ಬದಲಾವಣೆ ಅನ್ನೋದಾಗುತ್ತೆ. ವಿಕ್ಟಿಮ್ ಮೆಂಟಾಲಿಟಿ ಅಂದರೆ ಏನಂತಂದರೆ ನಿನ್ನ ಆ ಓಲ್ಡ್ ಮೆಂಟಾಲಿಟಿಯಲ್ಲೇ ಇರೋದು. ಯಾವ ಓಲ್ಡ್ ಮೆಂಟಾಲಿಟಿ ಅಂತ ಹೇಳ್ತೀನಿ ಕೇಳಿ. ಈ 3Dನೇ ರಿಯಲ್. ಸೊ ಈ ಸಿಚುವೇಶನ್ನ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಏನಾಗ್ತಿದೆ ಅದನ್ನು ಬಿಟ್ಬಿಡಬೇಕು. ಕಷ್ಟ ಅನ್ನೋದು, ಸುಖ ಅನ್ನೋದು, ಲೈಕ್ ಎರಡು ಈ ಥರ ಏನೋ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತಲ್ಲ ನಿಮಗೆ. ಎಲ್ಲ ಫೇಟ್ ಆಲ್ರೆಡಿ ಡಿಸೈಡ್ ಆಗೋಗಿದೆ, ನಾನೇನು ಬದಲಾಯಿಸೋಕ್ಕಾಗಲ್ಲ, ಇದು ನನ್ನ ಹಣೆ ಬರ, ಅನ್ಭವಿಸ್ಬೇಕು, ಈ ಥರ ತುಂಬ ಒಂದಿಷ್ಟು ಮೈಂಡ್ಸೆಟ್ ಇರುತ್ತಲ್ಲ ನಿಮಗೆ. ಇದನ್ನು ವಿಕ್ಟಿಮ್ ಮೆಂಟಾಲಿಟಿ ಅಂತ ಅನ್ನೋದು. ಅಂದರೆ ನಿಮಗೆ ನೀವು ಬ್ಲೇಮ್ ಮಾಡೋದು, ನಿಮಗೆ ನೀವು ನೆಗೆಟಿವ್ ಆಗಿ ಇಲ್ಲದಿಲ್ಲದ ಸುಳ್ಳುಗಳನ್ನ ಹೇಳ್ಕೊಳ್ಳೋದು. ಆ್ಯಂಡ್ ಸೀರಿಯಸ್ಲಿ ನನಗೆ ತುಂಬ ಬೇಜಾರಾಗುತ್ತೆ. ತುಂಬ ಜನ ಈ ವಿಕ್ಟಿಮ್ ಮೆಂಟಾಲಿಟಿಯಲ್ಲಿದ್ದಾರೆ. ಆ್ಯಂಡ್ ಅವರನ್ನು ಹೊರಗಡೆ ನೋಡಿ, ಏನು ಗೊತ್ತಾ, ನನಗೆ ಒಂದು ಸಜೆಷನ್, ನಿಮಗೆ ಯಾರಿಗಾದ್ರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಬೇಕಂತ ಅನಿಸುತ್ತಾ? ಹೇಳಿ. ಅದನ್ನು ನಂಬಿ ಕಂಟಿನ್ಯೂ ಮಾಡ್ತಾರಾ? ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ವಾ? ಬಿಟ್ಬಿಡಿ. ಬಿಕಾಸ್ ಅವರು ಇನ್ನು ಆ ಒಂದು ಓಲ್ಡ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅವ್ರ ಮೈಂಡ್ಸೆಟ್ನ ಶಿಫ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ಲ. ಯಾರೋ ಒಬ್ಬರು ಅವ್ರನ್ನ ಬ್ಲೇಮ್ ಮಾಡ್ಕೊತಿರ್ತಾರೆ, ಅಥವಾ ಲೈಕ್ ಫೇಟ್ನ ಬ್ಲೇಮ್ ಮಾಡ್ತಾರೆ, ಗಾಡ್ನ ಬ್ಲೇಮ್ ಮಾಡ್ತಾರೆ. ನೋಡಿ, ಇಟ್ಸ್ ಎ ವಿಕ್ಟಿಮ್ ಮೆಂಟಾಲಿಟಿ. ಅಂದರೆ ನೋಡಿ, ಅವ್ರ ಲೈಫಿಗೆ ಅವರೇ ರೆಸ್ಪಾನ್ಸಿಬಲ್. ಈಗ ನನ್ನ ಲೈಫಿಗೆ ನಾನೇ ರೆಸ್ಪಾನ್ಸಿಬಲ್. ಇವತ್ತು ನನ್ನ ಲೈಫಲ್ಲಿ ನಾನು ಚೆನ್ನಾಗೇ ಇರಲಿ, ಅಥವಾ ನಾನು ಲೈಕ್ ತುಂಬ ಬೇಜಾರಾಗಿರಲಿ, ಡಲ್ ಆಗಿರಲಿ, ಡಿಪ್ರೆಸಿವ್ ಆಗಿರಲಿ, ನನ್ನ ಲೈಫಲ್ಲಿ ಏನೋ ಒಂದು ಮ್ಯಾಟರ್ ತುಂಬ ಚೆನ್ನಾಗಿ ಹೋಗ್ತಾಯಿದೆ, ಇಲ್ಲ ಏನೋ ಒಂದು ಕಡೆ ಡೌನ್ಫಾಲ್ ಆಗ್ತಿದೆ, ಲಾಸ್ ಆಗ್ತಿದೆ, ಇದೆಲ್ಲ ನನಗೆ ನಾನೇ ರೆಸ್ಪಾನ್ಸಿಬಲ್. ಬಿಕಾಸ್ ನಾನು ಆ ಥರ ಥಾಟ್ನ ಥಿಂಕ್ ಮಾಡ್ಕೊಂಡು ಬಂದಿರ್ತೀನಿ. ಗೊತ್ತಿಲ್ಲದೆ ಥಿಂಕ್ ಮಾಡಿರ್ತೀನೋ ಅದು ಸೆಕೆಂಡರಿ. ಬಟ್ ವಾಟ್ ಎವರ್ ಹ್ಯಾಪನ್ಸ್ ಅದೆಲ್ಲ ನಾನೇ ರೀಸನ್. ಬಟ್ ಏನಂತ ಅಂದರೆ ಜನ ಹಂಗಲ್ಲ. ನನ್ನ ಲೈಫ್ ಹಾಳೋಗೋಯ್ತು ಬಿಕಾಸ್ ದೇವ್ರಿಗೆ ಇಷ್ಟ ಇಲ್ಲ ನನ್ನ ಲೈಫ್ ಹಿಂಗಿಡೋದಕ್ಕೆ. ಈಗ ದೇವ್ರಿಗೆ ಬ್ಲೇಮ್ ಮಾಡ್ತಿರ್ತಾರೆ, ಹೊರಗಡೆ ಇರೋ ಎಲ್ರಿಗೂ ಬ್ಲೇಮ್ ಮಾಡ್ತಾರೆ, ಅಥವಾ ಅವರೇ ಬ್ಲೇಮ್ ಮಾಡ್ಕೊತಾರೆ. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಬೇಕು ಬೇರೆಯವ್ರಿಗೆಲ್ಲ ಬಿಟ್ಟು ಅಂತ. ನಾನು ಇಲ್ಲಿ ಯಾರಿಗೂ ಎಂಟರ್ಟೈನ್ ಮಾಡ್ತಿಲ್ಲ, ಅದನ್ನು ಕೂಡ ಮಾಡಬಾರ್ದು. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳೋದು ವಿಕ್ಟಿಮ್ ಮೆಂಟಾಲಿಟಿನೇ. ಆ್ಯಂಡ್ ಹೊರಗಡೆ ಇರೋ ಯಾರನ್ನೇ ಬ್ಲೇಮ್ ಮಾಡಿದ್ರು ಅದು ವಿಕ್ಟಿಮ್ ಮೆಂಟಾಲಿಟಿನೇ. ಆ್ಯಂಡ್ ಒನ್ಸ್ ಅಗೇನ್ ದೇವ್ರನ್ನ ಬ್ಲೇಮ್ ಮಾಡೋದು ಇಟ್ಸ್ ಎ ವಿಕ್ಟಿಮ್ ಮೆಂಟಾಲಿಟಿ. ಅದನ್ನೇ ನಾನು ವಿಕ್ಟಿಮ್ ಅಂದರೆ ಲೈಕ್ ಏನಂತ ಅಂದರೆ ಬ್ಲೇಮ್ನ ಎಲ್ಲರ ಮೇಲೂ ಹಾಕ್ಬಿಡೋದು. ಬಟ್ ಯು ಹ್ಯಾವ್ ಟು ನೋ, ನೀವು ನಿಮ್ಮ ಲೈಫ್ಗೆ ಕ್ರಿಯೇಟರ್. ನಿಮ್ಮ ಯೋಚನೆಗಳಿಂದ ನಿಮ್ಮ ಲೈಫ್ ಇವತ್ತು ಕ್ರಿಯೇಟ್ ಆಗಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಬೇಕು. ಆ್ಯಂಡ್ ನಾನು ವಿಕ್ಟಿಮ್ ಮೆಂಟಾಲಿಟಿ ಬಗ್ಗೆ ಮಾತಾಡೋಕ್ಕೆ ಹೋದರೆ ವಿಡಿಯೋ ಪೂರ್ತಿ ಅದೇ ಆಗುತ್ತೆ. ಖಂಡಿತ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಲೈಕ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಬಟ್ ಇವಾಗ ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಸೊ ನೆಕ್ಸ್ಟ್ ಟಾಪಿಕ್ಕಿಗೆ ಮೂವ್ ಆಗೋಣ. ಐ ಥಿಂಕ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ನಾನು ತುಂಬ ಹೇಳ್ತಿರ್ತೀನಿ. ಕನ್ಸಿಸ್ಟೆನ್ಸಿ ಅಂದರೆ ಒನ್ಸ್ ಅಗೇನ್ ನೀವು ಕರೆಕ್ಟಾಗಿ ಪರ್ಸಿಸ್ಟ್ ಮಾಡಿದ್ರೆ ಅದನ್ನೇ ನಾನು ಕನ್ಸಿಸ್ಟೆನ್ಸಿ ಅನ್ಬೋದು. ನೋಡಿ, ಡೈಲಿ ನೀವು ಕುತ್ಕೊಂಡು 24/7 ಹೇಳಬೇಕಂತಿಲ್ಲ. ನಾನು ಯಾವತ್ತೂ 24/7 ಹೇಳಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಸೀರಿಯಸ್ಲಿ ನಿಮ್ಮ
ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ಅಂತ ಕೊಡಿ. ನಿಮ್ಮ ಡಿಸೈರ್ಸ್ ಏನಿದೆ ಅದ್ರ ಬಗ್ಗೆ ಒಳ್ಳೆ ಥರ ಯೋಚನೆ ಮಾಡಿ ಅದನ್ನು ಪ್ರತಿದಿನ ಮಾಡ್ಕೊಂಡು ಹೋಗಿ. ನೀವು ಒಂದು ಸತಿ ಅದ್ರ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡ್ತಿರೋ, 3 ಸತಿ ಮಾಡ್ತಿರೋ, ದಿನದಲ್ಲಿ ಎಷ್ಟು ಸತಿ ಮಾಡ್ತಿರೋ, ಎಷ್ಟು ಗಂಟೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಆ ಕಂಟಿನ್ಯೂಟಿ ಅನ್ನೋದಿರಲಿ, ಅದು ಕನ್ಸಿಸ್ಟೆನ್ಸಿ. ಆ್ಯಂಡ್ ಯಾವತ್ತಾದರೂ ಲೈಕ್ ಅದ್ರ ಮೇಲೆ ಗಿವ್ ಅಪ್ ನಂಗೆ ಮಾಡಬೇಕು ಅಥವಾ ವರ್ಕ್ ಆಗಲ್ಲ ಇದು ಹಾಗೆ ಹೀಗೆ ಅಂತ ಬಂತು ಅಂದರೆ ನಿಮ್ಮ ಮೈಂಡಿಗೆ, ಅಥವಾ ಲೈಕ್ ಇದು ಯಾವುದು ಸತ್ಯ ಅಲ್ಲ ಆ ಥರ ಬಂತು, ಗಿವ್ ಅಪ್ ನಮ್ಮ ಮಾಡಬೇಕು, ಇದು ಆಗಲ್ಲ ನನ್ನ ಕೈಯಲ್ಲಿ ಅಂತ ಫೀಲ್ ಆಯ್ತಂತ ಅಂದರೆ, ಇಲ್ಲ ಇದು ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ನಮ್ಮನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗೋದು. ಅದು ಡಿಸಿಪ್ಲಿನ್. ಆ ಒಂದು ಡಿಸಿಪ್ಲಿನ ಕಲಿಸಿ. ನೋ ಮ್ಯಾಟರ್ ಅದಾಗುತ್ತೋ ಬಿಡುತ್ತೋ, ಬಟ್ ನಾನು ಅದನ್ನು ಕಂಟಿನ್ಯೂ ಮಾಡಬೇಕಷ್ಟೇ. ಏನಾಗುತ್ತೋ ಆಗ್ಬಿಡ್ಲಿ, ನಾನು ಅಫರ್ಮ್ ಮಾಡ್ತೀನಿ, ಏನಾಗುತ್ತೋ ಆಗ್ಬಿಡ್ಲಿ, ನಾನು ಏನು ಮಾಡ್ತಿದ್ದೀನೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ, ಬಟ್ ನಾನು ಮಾಡಬೇಕಷ್ಟೇ. ಇದನ್ನು ಮಾಡಿ ಮುಗಿಸ್ಬೇಕು. ನನ್ನ ಮೈಂಡ್ಸೆಟ್ ನಂಗೆ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ನಾನು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡ್ತೀನಿ, ಮಾಡೇ ಬಿಡ್ತೀನಿ ಅಂತ ಹೋಗ್ತೀವಲ್ಲ, ದ್ಯಾಟ್ ಈಸ್ ಎ ಡಿಸಿಪ್ಲಿನ್. ಆ ಡಿಸಿಪ್ಲಿನ್, ಆ ಕನ್ಸಿಸ್ಟೆನ್ಸಿ ಅನ್ನೋದು ನಿಮ್ಗೆ ಇರಬೇಕು. ಕನ್ಸಿಸ್ಟೆನ್ಸಿ ಅಂತ ಅಂದರೆ ಕಂಟಿನ್ಯೂಟಿ. ಮತ್ತು ಚೂರು ಮಾಡಿದ್ರು ಪರವಾಗಿಲ್ಲ, ನಾಳೆ ಕುತ್ಕೊಂಡು 24/7 ಮಾಡ್ತೀರಾ, ಒಂದಿನ 2 hours ಮಾಡ್ತೀರಾ, ಒಂದಿನ 1 hour ಮಾಡ್ತೀರಾ, ಒಂದಿನ 5 minutes ಮಾಡ್ತೀರಾ, ಇಟ್ಸ್ ಓಕೆ. ಬಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿದೆ ಅಷ್ಟೇ. ಸೊ ಅಫರ್ಮೇಷನ್, ವಿಜುವಲೈಸೇಷನ್, ಸ್ಕ್ರಿಪ್ಟಿಂಗ್ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ನೋಡಿ, ಅಫರ್ಮೇಷನ್ಸ್ ಅಂತ ಅಂದರೆ ನಾನು ಮತ್ತೆ ಹೇಳೋಕ್ಕೆ ಬರಲ್ಲ. ನೀವು ಯೋಚನೆ ಮಾಡೋದು, ನೀವು ಮಾತಾಡೋದು, ನೀವು ನೋಡೋದು, ನೀವು ಕೇಳೋದು ಎಲ್ಲಾನು ಅಫರ್ಮೇಷನ್ಸ್ ಆಲ್ಮೋಸ್ಟ್. ಓಕೆ, ದಿಸ್ ಸಗೇಷನ್ಸ್ ಅಂತಾನು ನಾವು ಕರಿಬೋದು ಅಫರ್ಮೇಷನ್ಸ್ಗೆ. ಈಗ ಬೇರೆಯವ್ರು ನಿಮ್ಗೇನೋ ಹೇಳ್ತಾರೆ ಅಂತಂದರೆ ಅದು ಅಫರ್ಮೇಷನ್, ನಾನು ನಿಮ್ಗೇನೋ ಹೇಳ್ತಿದ್ದೀನಿ ಅದು ಅಫರ್ಮೇಷನ್, ನೀವು ನನಗೇನೋ ಹೇಳ್ತಿದ್ದೀರಾ ಅದು ಅಫರ್ಮೇಷನ್ಸ್, ನಿಮ್ಮ ಮೈಂಡಲ್ಲಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದು ಕೂಡ ಅಫರ್ಮೇಷನ್, ನೀವು ಸಾಂಗ್ ಕೇಳ್ತಿದ್ದೀರಾ ಅದು ಅಫರ್ಮೇಷನ್ಸ್, ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಕೂಡ ಅಫರ್ಮೇಷನ್ಸ್. ಲೈಕ್ ಆಲ್ಮೋಸ್ಟ್ ಎಲ್ಲ ನೀವು ಬರಿತಾ ಇದ್ದೀರಾ ಅದು ಅಫರ್ಮೇಷನ್ಸ್, ಎಲ್ಲಾನು ಅಫರ್ಮೇಷನ್ಸ್. ಸೊ ನೀವು ಕಲ್ಪನೆ ಮಾಡ್ಕೊತಿದ್ದೀರಾ, ಇವನ್ ದ ವಿಜುವಲೈಸೇಷನ್ ಇಸ್ ಅಫರ್ಮೇಷನ್ ಆ್ಯಂಡ್ ಸ್ಕ್ರಿಪ್ಟ್ ಮಾಡೋದು ಕೂಡ ಅಫರ್ಮೇಷನ್. ಸೊ ನೀವು ಯೋಚನೆ ಮಾಡ್ತೀರಾ, 24/7 ಮಾಡ್ತಾನೆ ಇರ್ತೀರಾ, ಎಲ್ಲಾನು ಕೂಡ ಅಫರ್ಮೇಷನ್. ಆ್ಯಂಡ್ ಸ್ಕ್ರಿಪ್ಟಿಂಗ್ ಅಂತ ಅಂದರೆ ನೀವು ಬರೆಯೋದನ್ನ ಸ್ಕ್ರಿಪ್ಟಿಂಗ್ ಅಂತ ಅನ್ನೋದು. ಆ್ಯಂಡ್ ನೀನೊಂದು ಹೇಳಬೇಕಂತಂದರೆ ವಿಜುವಲೈಸೇಷನ್, ಕುತ್ಕೊಂಡು ಅದನ್ನು ನೀವು ಒಂದು ಸೀನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಇಮ್ಯಾಜಿನೇಷನ್ ಮಾಡ್ಕೊತಿರಲ್ಲ, ಕಣ್ಣು ಮುಚ್ಕೊಂಡು, ಅದನ್ನು ವಿಜುವಲೈಸೇಷನ್ ಅಂತ ಹೇಳ್ತಾರೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮೆಂಟಲ್ ಡಯಟ್. ತುಂಬ ಜನಕ್ಕೆ ಡೌಟ್ ಇದೆ, ಮೆಂಟಲ್ ಡಯಟ್ ಅಂದರೆ ಏನು, ಮೆಂಟಲ್ ಡಯಟ್ ಅಂತ ಅಂದರೆ ಏನು. ನೋಡಿ, ಮೆಂಟಲ್ ಡಯಟ್ ಅಂದರೆ ಏನಿಲ್ಲ, ಕರೆಕ್ಟಾಗಿ ಒಂದೇ ಮೈಂಡ್ಸೆಟ್ನ ಹೋಲ್ ಡೇ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಹೋಲ್ ವೀಕ್ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಲೈಕ್ ಡಬಲ್ ಮೈಂಡೆಡ್ ಇರಬಾರ್ದು ಅಂತ ಹೇಳ್ತಿರ್ತೀನಿ ನಾನು. ಆಲ್ಮೋಸ್ಟ್ ರೀಸೆಂಟ್ ವೀಡಿಯೋಸೆಲ್ಲ ಹೇಳಿದ್ದೀನಿ ಅನ್ಸುತ್ತೆ, ಡೋಂಟ್ ಬಿ ಡಬಲ್ ಮೈಂಡೆಡ್. ಇದ್ರೆ ಒಂದೇ ಥರ ಮೈಂಡಲ್ಲಿ ಥಿಂಕ್ ಮಾಡಿ ಅಂತ. ಅಂದರೆ ವೇವರಿಂಗ್ ಮಾಡೋದು, ನೆಗೆಟಿವ್ ಥಾಟ್ಸ್ ಥಿಂಕ್ ಮಾಡೋದು, ಅಪೋಸಿಂಗ್ ಥಾಟ್ಸ್ ಥಿಂಕ್ ಮಾಡೋದು, ನೆಗೆಟಿವ್ ಥಾಟ್ಸ್ನ ಎಂಟರ್ಟೈನ್ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಈಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಅದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನೋ ಮ್ಯಾಟರ್ ವಾಟ್ ಸರ್ಕ್ಯುಮ್ಸ್ಟಾನ್ಸಸ್ ಏನೇ ಇರಲಿ, ಸಿಚುಯೇಷನ್ಸ್ ಏನೇ ಇರಲಿ, ನೀವು ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗಿರೋದು ನಿಮ್ಮ ಫೇವರಲ್ಲಿ ಅಂತಂದರೆ, ನನಗೆ ಅದು 1 crore ಬೇಕಂತಂದರೆ ನನ್ನ ಹತ್ರ 1 crore ಇದೆ, ಅಥವಾ 1 crore ನನ್ನ ಹತ್ರ ಬರುತ್ತೆ, ದುಡ್ಡಿಗೆ ನನಗೆ ಕಷ್ಟ ಇಲ್ಲ, ಈ ಥರ ಥಿಂಕ್ ಮಾಡಬೇಕಾಗಿರೋದು. ಇದ್ರ ವಿರುದ್ಧವಾಗಿ ನೀವು ಥಿಂಕ್ ಮಾಡ್ತೀರಾ ಅಂತ ಅಂದರೆ ಅದನ್ನು ನೀವು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಥಾಟ್ ಫ್ಲಿಪ್ ಮಾಡಬೇಕು. ಥಾಟ್ ಫ್ಲಿಪ್ ಅಂದರೆ ಗೊತ್ತು ಅನ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1 ಕೋಟಿ ಇದೆ, ನನಗೆ ದುಡ್ಡು ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಅನ್ಕೊತಿರ್ತೀನಿ. ಮೈಂಡಲ್ಲಿ ಬ್ಯಾಕ್ ಆಫ್ ದ ಮೈಂಡ್ ಒಂದು ಥಾಟ್ ಬರುತ್ತೆ, ನನ್ನ ಹತ್ರ ದುಡ್ಡಿಲ್ಲ, ನನಗೆ 1 ರೂಪಾಯಿಗೂ ಕಷ್ಟ ಆಗುತ್ತೆ, ನಾನು ಜಾಬ್ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತ ಥಾಟ್ ಬಂತ ಅಂದ್ಕೊಡಿ. ಆವಾಗ ಸಡನ್ನಾಗಿ ಅವೇರ್ನೆಸ್ಸಿಗೆ ಬಂದು, ಇಲ್ಲ, ನನ್ನ ಹತ್ರ 1 ಕೋಟಿ ಇದೆ, ನಾನು 1 ಕೋಟಿ ಡಿಸರ್ವ್ ಮಾಡ್ತೀನಿ, ಅಷ್ಟು ಸಂಪಾದನೆ ಮಾಡೋಕ್ಕೆ ನನಗೆ ಬರ್ತಿದೆ, ನೋ ಮ್ಯಾಟರ್ ವಾಟ್, ದುಡ್ಡು ಫ್ರೀಯಾಗಿ ಸಿಗುತ್ತೆ, ದುಡ್ಡಿಗೆ ನಾನು ಕಷ್ಟಪಡೋದು ಬೇಕಾಗಿಲ್ಲ. ಈ ಥರ ನೀವು ಅಫರ್ಮೇಷನ್ಸ್ ಮಾಡ್ಕೊಂಡು ಹೋಗ್ತಿರಲ್ಲ, ದಟ್ಸ್ ಎ ಥಾಟ್ ಫ್ಲಿಪ್. ಆ್ಯಂಡ್ ಅಲ್ಲಿ ನೀವೇನು ಮಾಡಬೇಕು, 1 ಕೋಟಿ ಬೇಕಂತ ಅಂದರೆ ಆ ಕೋಟಿ ನಿಮ್ಮ ಹತ್ರ ಇದೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಮಾತ್ರ ತಾನೇ ನಿಮ್ಮ ಹತ್ರ 1 ಕೋಟಿ ಬರೋದು. ಸೊ ಅದನ್ನು ನಾನು ಹೇಳ್ತಾ ಇರೋದು. ಸೊ ಇಟ್ಸ್ ಕಾಲ್ಡ್ ಮೆಂಟಲ್ ಡಯಟ್. ಅಂದರೆ ಒಂದೇ ಮೈಂಡ್ ಸೆಟ್ಟಲ್ಲಿ ಇರೋದು, ನೋ ಮ್ಯಾಟರ್ ವಾಟ್. ಆ್ಯಂಡ್ ಸರ್ಕ್ಯುಮ್ಸ್ಟಾನ್ಸಸ್ ಅಂದರೆ ಏನು, ನಿಮ್ಮ ಕಣ್ಣು ಮುಂದೆ ಏನೇನೋ ನೆಗೆಟಿವ್ ಆಗಿ ಸಿಚುಯೇಷನ್ಸ್ ನಡೀತಿರುತ್ತಲ್ಲ, ಅದನ್ನು ಸರ್ಕ್ಯುಮ್ಸ್ಟಾನ್ಸಸ್ ಅನ್ನೋದು. ಅದನ್ನು ಹೇಳೋದು. ಓಕೆ, ನೋ ಮ್ಯಾಟರ್ ವಾಟ್, ನಿಮ್ಮ ಸರ್ಕ್ಯುಮ್ಸ್ಟಾನ್ಸಸ್ ಏನೇ ಇರಲಿ, ಅದೆಷ್ಟೇ ಕಾಂಪ್ಲಿಕೇಟೆಡ್ ಆಗಿರಲಿ, ಬಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಫೇವರಲ್ಲಿ, ಅಂದರೆ ನಿಮ್ಮ ಪರವಾಗಿ ಯೋಚನೆ ಮಾಡಬೇಕು ಅಷ್ಟೇ. ನಿಮ್ಮ ಪರವಾಗಿ ಅಂದರೆ ಒನ್ಸ್ ಅಗೇನ್, ನಿಮಗೆ 1 ಕೋಟಿ ಬೇಕಂತಿದ್ರೆ ನನ್ನ ಹತ್ರ 1 ಕೋಟಿ ಇದೆ ಅಂತಾನೆ ನೀವು ಥಿಂಕ್ ಮಾಡಬೇಕು. 1 ಕೋಟಿ ಇಲ್ಲ ಅಂತ ಥಿಂಕ್ ಮಾಡೋದು ನಿಮ್ಮ ಫೇವರಬಲ್ ಥಾಟ್ಸ್ ಆಗಲ್ಲ, ಅದು ನಿಮ್ಮ ಅನ್ಫೇವರಬಲ್ ಥಾಟ್ಸ್ ಆಗುತ್ತೆ. ಅಂದರೆ ನಿಮ್ಮ
ಆಸೆಗೆ ವಿರುದ್ಧವಾದಂಥ ಯೋಚನೆ ಆಗುತ್ತೆ. ಅದು ನನ್ನ ಹತ್ರ 1 ಕೋಟಿ ಇಲ್ಲ ಅಂತ ಥಿಂಕ್ ಮಾಡೋದು. ಅದಕ್ಕೋಸ್ಕರ ನನ್ನ ಹತ್ರ ಯಾವಾಗಲೂ 1 ಕೋಟಿ ಇದೆ ಅಂತ ಥಿಂಕ್ ಮಾಡಬೇಕು. ನೋಡಿ, ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಬಿಕಾಸ್ ನಂಗೆ ಗೊತ್ತಿಲ್ಲ, ಮನಿದು ಎಕ್ಸಾಂಪಲ್ ಕೊಡಬೇಕಂದ್ರೆ ತುಂಬ ಈಸಿಯಾಗಿ ಕೊಡ್ಬೋದು ಅಂತ ಫೀಲ್ ಆಯಿತು. ಅದಕ್ಕೋಸ್ಕರ ಅದೇ ಆ್ಯಂಡ್ ಅಟ್ ದ ಮೂಮೆಂಟ್ ನನಗೆ ನೆನಪಾಗಿದ್ದು ಅದಕ್ಕೋಸ್ಕರ ಅದೇ ಎಕ್ಸಾಂಪಲ್ ಕೊಟ್ಟಿದ್ದು. ಇದನ್ನು ನೀವು ಎಲ್ಲಾದರೂ ಅಪ್ಲೈ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋದಿಂದ ಅಟ್ಲೀಸ್ಟ್ ನಿಮ್ಗೇನಾದರೂ ಡೌಟ್ ಇದ್ದರೆ ಈ ಎಲ್ಲ ಟಾಪಿಕ್ಸ್ ಬಗ್ಗೆ ಕ್ಲಿಯರ್ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಖಂಡಿತ ಇನ್ನೂ ಒಂದಿಷ್ಟು ವರ್ಡ್ಸ್ ಇರ್ಬೋದು, ಮೇ ಬಿ ನನಗೆ ಗೊತ್ತಿಲ್ಲ. ನೋಡಿಕೊಂಡು ಲೀಸ್ಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ವಿಕ್ಟಿಮ್ ಮೆಂಟಾಲಿಟಿ ಬಗ್ಗೆ ಒಂಚೂರು ವಿಡಿಯೋ ಮಾಡಬೇಕು, ಅದ್ರ ಬಗ್ಗೆನೂ ಖಂಡಿತ ಮಾಡ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್, ಇದುವರೆಗೂ ಪೇಷನ್ಸಿಂದ ಕೂತ್ಕೊಂಡು ಕೊನೆ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಂದು ಗ್ಲೋ ಅಪ್ ಸಬ್ಲಿಮಲ್ಸ್ ಚಾನಲ್ ಇದೆ. ನಿಮಗೆ ಸಬ್ಲಿಮಲ್ಸ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ, ಹೇಗೆ ನೀವು ಅಫರ್ಮೇಷನ್, ಸ್ಕ್ರಿಪ್ಟಿಂಗ್, ವಿಜುವಲೈಸ್ ಮಾಡ್ತಿರೋ ಅದೇ ರೀತಿ ಇದು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಸುಲಭ ಆಗೋದಕ್ಕೆ ಇದು ಕೂಡ ಒಂದು ಟೂಲ್. ಸೊ ಈ ಆಡಿಯೋನ ನೀವು ಕೇಳೋದ್ರಿಂದ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಸ್ಪೀಡಪ್ ಆಗುತ್ತೆ. ಬಟ್ ಆ ಮೈಂಡ್ಸೆಟ್ನ ನೀವು ಮೇಂಟೈನ್ ಮಾಡಿದ್ರೆ, ಆ್ಯಂಡ್ ಒನ್ಸ್ ಅಗೇನ್ ನಾನು ಹೇಳ್ತೀನಿ, ಇಟ್ಸ್ ಜಸ್ಟ್ ಎ ಟೂಲ್. ಆ್ಯಂಡ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರೋದು ನೀವು, ಸಬ್ಲಿಮಲ್ ಅಲ್ಲ, ಸಬ್ಲಿಮಲ್ ಆಡಿಯೋ ಅಲ್ಲ, ನಿಮ್ಮ ಮೈಂಡ್ಸೆಟ್ ಅಂದರೆ ನಿಮ್ಮ ಮನಸ್ಸು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಒನ್ಸ್ ಅಗೇನ್ ನೀವು ಅಲ್ಲಿ ಪವರ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ನೀವೆಲ್ಲ ಜಾಯ್ನ್ ಆಗ್ಬೋದು. ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ. ಹಾಗೆ ಕೋಚಿಂಗ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಕೋಚಿಂಗ್ ಬುಕ್ ಮಾಡಿ. ಕೋಚಿಂಗಿಗೆ ರೂಲ್ಸ್ ಕೂಡ ಇದೆ, ದಯವಿಟ್ಟು ಕರೆಕ್ಟಾಗಿ ಓದ್ಕೊಳ್ಳಿ ರೂಲ್ಸ್ ಏನಂತ. ಅದು ಓದ್ಕೊಂಡು ನಿಮಗೆ ಓಕೆ ಆದಮೇಲೆ ನನ್ನ ಹತ್ರ ಕೋಚಿಂಗ್ ಬುಕ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.